ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ RSS ಏನು ಉತ್ತರ ಕೊಡ್ತಾ ಇದೆ ಇವತ್ತಿಗೆ. RSS ರೆಪ್ರೆಸೆಂಟೇಟಿವ್ಸ್ನ ನಾವು ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. RSSನವ್ರು ಯಾರೂ ಬರಲ್ಲ. RSSನವರು ಡಿಬೇಟ್ಗಳಿಗೆ ಬರುವುದು ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಥವಾ ಅಪರೂಪ. ಬಂದರೂ ಕೂಡ ಸರ್ ನಾನು ಅದನ್ನು ಗುರುತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಲ್ಲ ಅವರು. ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾಜಿ, ನಾನು ಇದ್ದೆ, ಈ ಥರ ಮಾತಾಡ್ತಾರೆ. ಇರಲಿ, ಅದೊಂದು ಕಡೆ ವಿಚಾರ ಇರಲಿ. ಅವರ ವಿಚಾರಧಾರೆಗಳು ಏನಿದ್ರೂ ಕೂಡ ರಾಜ್ಯದೊಬ್ಬರು ಗೃಹ ಮಂತ್ರಿ ಕೇಳಬೇಕಾದ್ರೋ ರೂಲಿಂಗ್ ಪಾರ್ಟಿಯವರು ಕೇಳಬೇಕಾದ್ರೋ ಬಂದು ಉತ್ತರ ಕೊಡಬಹುದು. ಅದರ ಮುಖ್ಯಸ್ಥರಾದರೂ ಕೊಡಬಹುದು. ಪ್ರಜಾಪ್ರಭುತ್ವ ಅಂದರೆ ಡಿಬೇಟ್. ಒಬ್ಬರು ಅದರ ಪರವಾಗಿರ್ತಾರೆ, ಒಬ್ಬರು ವಿರೋಧವಾಗಿರ್ತಾರೆ. ಇವುಗಳೆರಡರ ಸಂಗಮನೇ ಆರೋಗ್ಯಪೂರ್ಣ ವ್ಯವಸ್ಥೆಯ ಲಕ್ಷಣ ಯಾವುದು ಅಂದರೆ ಇವೆರಡರ ಸಂಗಮ ಆಗಬೇಕು. ಯಾವತ್ತಾದರೂ ಕರೀರಿ, ನಮ್ಗೆ ಅವರು ಅವೈಲೇಬಲ್ ಇರಲ್ಲ, ಸಿಗಲ್ಲ ನಮಗೆ. ಈಗ ಪ್ರಿಯಾಂಕರೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಬೇರೆ ಕೇಳಬೇಕು ನಾವು ಉತ್ತರ RSSನವರೇ ಕೇಳಬೇಕಲ್ವಾ. RSS ಅವರು ನಮಗೆ ಸಿಗಲ್ಲ, ಬರಲ್ಲ, ಮಾತಾಡಲ್ಲ. BJP ಅವರು ಮಾತಾಡ್ತಾರೆ ಬೇರೆ ವಿಚಾರ, ಅಲ್ಲೆಲ್ಲೋ ಬೈಟ್ ಕೊಡ್ತಾರೆ ಬೇರೆ ವಿಚಾರ. ಮತ್ತು ಡಿಬೇಟ್ ಅಂತ ಬಂದಾಗ ಅವ್ರು ಬರಲ್ಲ. ನೋಂದಣಿ ಕೇಳ್ತಾ ಇದ್ದಾರೆ. ಆದಾಯದ ಮೂಲ ಅಥವಾ ಆದಾಯದ ಬಗ್ಗೆ ಒಂದು ಪತ್ರ ಸಮರ ನಡೆದು ಹೋಗ್ತಾ ಇದೆ. ಗೃಹ ಮಂತ್ರಿಗಳಾಗಿ ಪ್ರಿಯಾಂಕ್ ಖರ್ಗೆ ಆದಮೇಲೂ, ಗೃಹ ಮಂತ್ರಿಗಳಾಗಿ ಆಗುವ ಮುನ್ನವೂ ಪ್ರಿಯಾಂಕ್ ಖರ್ಗೆ ಅವರಿಂದ RSS ವಿರುದ್ಧವಾಗಿ ಈ ಸಮರ ನಡೀತಾನೆ ಇತ್ತು. ಹರಿಪ್ರಸಾದ್ ಅವರು ಅಷ್ಟೇ KPCC ಅಧ್ಯಕ್ಷರಾಗಿದ್ದಾರೆ ಅಂತ ಏನೋ ಅವರು RSS ಬಗ್ಗೆ ಸಮರ ಸಾರಿಲ್ಲ. ಅದಕ್ಕಿಂತ ಮುಂಚೆ ಕೂಡ ಇದೇ ಹರಿಪ್ರಸಾದ್ ಅವರು RSS ಬಗ್ಗೆ ಬೇಕಾದಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ. ವಿಶ್ವದ ಅತಿ ದೊಡ್ಡ ಸಂಘ ಅಂತ ಕ್ಲೈಮ್ ಮಾಡ್ಕೊಳ್ಳುತ್ತಲ್ಲ RSS, ಅದರ ವಿಶ್ವಾಸಾರ್ಹತೆ ಪ್ರಶ್ನೆ ಇದು. ಒಬ್ಬರು ಬಂದು ನಿಮ್ದೇನು ರೀ ಲೆಕ್ಕ ಕೊಡ್ರಿ ಅಂತ ಕೇಳ್ತಾರೆ. ನಾನು ದೇಶಭಕ್ತ ಇದ್ದೀನಿ, ಪ್ರವಾಹ ಬಂದಾಗ ನಾನು ಯಾರಿಗೂ ಅನ್ನದ ಪ್ಯಾಕೆಟ್ ಕೊಟ್ಬಿಟ್ಟಿದ್ದೆ, ಬರ ಬಂದಾಗ ನಾನು ಊಟ ಕೊಟ್ಬಿಟ್ಟಿದ್ದೆ, ನಾನು ಕೋವಿಡ್ ಬಂದಾಗ ಹೆಣ್ಣುಗಳನ್ನ ನಾನು ಸಂಸ್ಕಾರ ಮಾಡಿದ್ದೀನಿ, ದಟ್ಸ್ ಓಕೆ, ಸೋಷಿಯಲ್ ವರ್ಕ್. ಆದರೆ ಎಷ್ಟೊಂದು ಜನ ಇದಿರಲ್ಲಪ್ಪ, ಒಂದು ಸಂಘ ಅಂತಿದೆಯಲ್ಲ, ಏನು ನಿಮ್ಮ ಸಂಘ, ಹೆಂಗೆ ನಿಮಗೆ ದೇಣಿಗೆ ಬರುತ್ತಾ, ನಿಮಗೆ ಹಣ ಕೊಡ್ತಾರಾ ಯಾರಾದರೂ, ನಿಮ್ಮ ಆದಾಯದ ಮೂಲ ಅಂತ ಕೇಳಿದಾಗ ಎನಿಬಡಿ, ಯಾವುದೇ ಧರ್ಮ, ಕ್ರಿಶ್ಚಿಯನ್ನೋ ಹಿಂದೂನೋ ಮುಸ್ಲಿಮೋ ಉತ್ತರ ಕೊಡಬಹುದಲ್ವ ಅಂತ ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಇಲ್ಲ, ನಮ್ಮ ದೇಶ ಪ್ರೇಮ ಯಾರು ಟೆಸ್ಟ್ ಮಾಡುವಂತಿಲ್ಲ, ನಮ್ಮದು ವಿಪತ್ತಿನ ಕಾಲಗಳಲ್ಲಿ ನಮ್ಮ ಕೆಲಸಗಳ ಬಗ್ಗೆ ಎಲ್ಲರೂ ದೇಶವೇ ನೋಡಿದೆ, ನಮ್ಮ ಧರ್ಮವೇ ರಿಜಿಸ್ಟರ್ ಆಗಿಲ್ಲ, ಹಿಂದೂ ಧರ್ಮವೇ ರಿಜಿಸ್ಟರ್ ಆಗಿಲ್ಲ, RSS ರಿಜಿಸ್ಟ್ರೇಷನ್ ಯಾರು ಕೇಳೋರಿದ್ದಾರೆ, ಇವರ ಅಪ್ಪನ ಕೈಲೇ ಆಗಲಿಲ್ಲ, 50 ವರ್ಷ ಟ್ರೈ ಮಾಡಿಬಿಟ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಕೈಲೇ ಆಗಲಿಲ್ಲ, ನೆಹರು ಕೈಲೇ ಆಗಲಿಲ್ಲ, ಇಂದಿರಾ ಗಾಂಧಿ ಕೈಲೇ. ಇದು ಈ ವಾದ ಇದೆಯಲ್ಲ, ಏನಾಗ್ಬಿಡುತ್ತೆ ನಿಮಗೆ, ಎಷ್ಟೋ ಸಂದರ್ಭಗಳಲ್ಲಿ ನೀವೊಂದು ಗಾಡಿ ಓಡಿಸ್ತಾ ಇರ್ತೀರ, ಯಾರೋ ಒಬ್ಬ ಟ್ರಾಫಿಕ್ ಪೊಲೀಸ್ ಅಡ್ಡ ಹಾಕ್ತಾನೆ, ಲೈಸೆನ್ಸ್ ಎಲ್ಲಪ್ಪ ನಿಂದು ಅಂತ ಕೇಳ್ತಾನೆ. ಲೈಸೆನ್ಸ್ ಎಲ್ಲಿಂದ? ನನ್ನ ಲೈಸೆನ್ಸ್ ಕೇಳ್ತೀಯ ನೀನು ನನ್ನನ್ನು? ನಾನು ಯಾರು ಗೊತ್ತಾ? ನಾನು ದೊಡ್ಡ ಹಿಂದೂ, ನಾನು ಪ್ರವಾಹ ಬಂದಾಗ ಆಸ್ಪತ್ರೆಗೆ ಜನಗಳನ್ನ ಸೇರಿಸಿದ್ದೀನಿ. ಸರಿಯಪ್ಪ, ಆಯಿತು, ನೀನು ಲೈಸೆನ್ಸ್ ಕೊಡಪ್ಪ, ಎಮಿಷನ್ ಟೆಸ್ಟ್ ಆಗಿದೆಯೇನಪ್ಪ, ನನ್ನ ಕೇಳ್ತೀಯ ನೀನು? ನನ್ನ ಧರ್ಮನೇ ರಿಜಿಸ್ಟರ್ ಆಗಿಲ್ಲ, ಲೈಸೆನ್ಸ್ ಕೇಳ್ತೀಯ ನನ್ನ ನೀನು? ಅಲ್ಲಪ್ಪ, ಟ್ರಾಫಿಕ್ ಸಿಗ್ನಲ್ಲ ವೈಲೇಟ್ ಮಾಡಿದ್ಯಲ್ಲ, ನೀನು ಯಾರು ಏನು ಗೊತ್ತಾಗಬಾರ್ದಾ? ನನ್ನ ಐಡೆಂಟಿಟಿ ಕೇಳ್ತಾ ಇದ್ದೀಯ ನೀನು? ನನ್ನ ಗಾಡಿ ಓಡ್ಸೋಕ್ಕೆ ಬರುತ್ತಾ ಇಲ್ವಾ ಕೇಳ್ತಾ ಇದೆಯಾ? ನಿಮ್ಮ ಅಪ್ಪನೇ ಕೇಳಿರಲ್ಲ ನನ್ನ? ಈ ಥರ ಆಗುತ್ತಾ ಇದು? ಈ ಟ್ರ್ಯಾಕ್ ಈ ಥರ ಹೋಗುತ್ತಾ? ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಕೊಳ್ತಾರೆ ಅವರು, ದಟ್ಸ್ ಓಕೆ. ಗ್ರೂಪ್ ಆಫ್ ಇಂಡಿವಿಜುವಲ್ಸ್, ನಾವು ಒಬ್ಬೊಬ್ಬರೇ ವ್ಯಕ್ತಿಗಳಿಂದಾಗಿರ್ತಕ್ಕಂತಹ ಸಮೂಹ ನಮ್ಮದು. ನಾವೇನು ಇಲ್ಲಿ ಭಾರತದ ಕಾನೂನು ಅಡಿಯಲ್ಲಿ ನಾವು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ರಿಜಿಸ್ಟರ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ನೋಂದಣಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ನಮಗೆ ಇಲ್ಲ. ಯಾಕೆ ನೋಂದಣಿ ಮಾಡ್ಕೊಳ್ಬೇಕು? ನಾವು ಮಂತ್ರ ಹೇಳ್ಕೊಡ್ತಾ ಇದ್ದೀವಿ, ಶ್ಲೋಕ ಹೇಳ್ಕೊಡ್ತಾ ಇದ್ದೀವಿ, ದೇಶಭಕ್ತಿ ಹೇಳ್ಕೊಡ್ತಾ ಇದ್ದೀವಿ. ಆ ಕಾರಣಕ್ಕೆ ನೋಂದಣಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಲ್ಲಪ್ಪ, ದೊಡ್ಡ ಸಂಘ ಅಂತ ಬಂದಾಗ ನಿಮ್ಮ ಹಣಕಾಸಿನ ಮೂಲಗಳು ಏನು ಎತ್ತ ಅಂತ ಹೇಳಿದ್ರೆ ನಮ್ಮದೇನು ಹಣಕಾಸಿನ ಮೂಲ ಇಲ್ಲ, ಹೀಗೆ ಹೇಳಬಹುದಾಗುತ್ತಾ? ಪ್ರಿಯಾಂಕರಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು: ಕಾನೂನಾತ್ಮಕ ಸ್ಥಾನಮಾನ, ಸಂಘಟನೆ ರಚನೆ ಹೇಗಿದೆಯಪ್ಪ ನಿಮ್ಮದು? ಲೀಗಲ್ ಸ್ಟೇಟಸ್ ಏನೇನು ನಿಮ್ಮದು? ಲೀಗಲಿ ನೀವು ಎಲ್ಲಿ ಬಂದು ಸ್ಟ್ಯಾಂಡ್ ಆಗ್ತಾ ಇದ್ದೀರಿ? ಕ್ವಶನ್. ಪದಾಧಿಕಾರಿಗಳು, ಅಧಿಕೃತ ಪ್ರತಿನಿಧಿಗಳು, ನಿಮ್ಮ ವಿವರ ಏನು ಗೊತ್ತಿಲ್ಲ. RSSಗೆ ದೇಣಿಗೆ, ಕೊಡುಗೆ, ಆದಾಯದ ಮೂಲಗಳು ಯಾವು? ನಿಮಗೆ ಅದು ಡೊನೇಷನ್ಸ್ ಬರುತ್ತಾ? ಕಾಂಟ್ರಿಬ್ಯೂಷನ್ಸ್ ಇದೆಯಾ? ಇನ್ಕಮ್ ಸೋರ್ಸ್ ಇದೆಯಾ? ಏನು ಮೂಲ ನಿಮ್ಮದು? ಕ್ವಶನ್ ಕೇಳಿದ್ದಾರೆ. ನಿಮ್ಮದು ಖರ್ಚೇನು ಮಾಡ್ತಾ ಇದ್ದೀರಾ? ನಿಮ್ಮದು ಆಸ್ತಿ ಪಾಸ್ತಿ ಎಲ್ಲಿವೆ? ಅಲ್ಲಿ ಬಿಲ್ಡಿಂಗ್ ಇದೆ, ಇಲ್ಲಿ ಬಿಲ್ಡಿಂಗ್ ಇದೆ, ಇದ್ರ ಕಥೆಗಳೇನು? ಎಲ್ಲ ಇಂಡಿವಿಜುವಲ್ಸ್ ಆದಾಗ ಇದು ಹೇಗೆ ಬರ್ತಾ ಇದೆ ನಿಮಗೆ? ಇದಕ್ಕೆ ಉತ್ತರ ಕೊಡಬಹುದಾ ನೀವು? ನಿಮಗೆ ಟ್ಯಾಕ್ಸ್ ಅನ್ವಯ ಆಗುತ್ತಾ, ಅನ್ವಯ ಆಗಲ್ವಾ? ರಿಜಿಸ್ಟರ್ ಆಗಿಲ್ಲ, ಯಾವ ಕಾನೂನು ಮೇಲೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನೀವು? ಸಾರ್ವಜನಿಕ ಜವಾಬ್ದಾರಿಗಳೇ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವಂಥ ಹಕ್ಕನ್ನು ಸಂವಿಧಾನದ ಚೌಕಟ್ಟಲ್ಲಿ ನಿಮಗೆ ಕೊಟ್ಟಿರೋದು ಹೇಗೆ? ಇನ್ನೊಂದು ಕಡೆ, ಸಾರ್ವಜನಿಕ ಸೇರ್ಪಡೆ ಸಂದರ್ಭದಲ್ಲಿ ಪಡೆಯಲಾಗಿರುವ ಅನುಮತಿಗಳು, ರೂಟ್ ಮಾರ್ಚ್ ಬಗ್ಗೆ ಮಾಹಿತಿ ನೀಡಿ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಗೇಂದ್ರ ಬಾಬು ಅವರು ಇದ್ದಾರೆ, ನಮ್ಮನ್ನು JDS ಇಂದ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಾಗೇಂದ್ರ ಬಾಬು ಅವರೇ. ಸೂರ್ಯ ಮುಕುಂದರಾಜ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸೂರ್ಯ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ರಾಜಶೇಖರ ಆನಂದ ಶ್ರೀಗಳು ನಮ್ಮ ಜಾಯ್ನ್ ಆಗ್ತಾರೆ,
ಅವ್ರನ್ನ ಕೂಡ ನಾನು ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈಗ ಇಲ್ಲಿ ಸೂರ್ಯ, ಏನು ಈ ಕ್ವಶನ್ ನಿಮ್ಗೆ ಆರ್ ಎಸ್ ಎಸ್ ನಿಮಗೆ ಬೇಸಿಕಲಿ ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷಕ್ಕೋ ಪ್ರಿಯಾಂಕ್ ಖರ್ಗೆ ಅವ್ರಿಗೋ ತಂದಿಟ್ಟಿರುವ ಸಮಸ್ಯೆಗಳು ನಿಮಗೆ ಏನು ಪ್ರಾಬ್ಲಮ್? ನಿಮಗೆ ಆರ್ ಎಸ್ ಎಸ್ ನಿಮಗೆ ಕಾನೂನಿನಿಂದ ಈ ಥರ ತೊಂದರೆ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ರಾಜ್ಯ ಸರ್ಕಾರದ ಎಂಜಿನ್ಗೆ ಬಂದು ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇವರು, ಎಂಜಿನ್ ಪಾಪ ರನ್ ಆಗ್ತಾ ಇಲ್ಲ. ಆರ್ ಎಸ್ ಎಸ್ ಬೆಳಗ್ಗೆ ಎದ್ರೆ ಆರ್ ಎಸ್ ಎಸ್, ಮಧ್ಯಾಹ್ನ ಆದರೆ ಆರ್ ಎಸ್ ಎಸ್. ಅವ್ರು ಹೋಮ್ ಮಿನಿಸ್ಟ್ರಿ ರೀ, ಅವರು ಹೋಮ್ ಮಿನಿಸ್ಟ್ರಿಗೆ ಮುಂಚೆನೂ ಇದೇ ಕತೆ, ಬೆಳಿಗ್ಗೆ ಎದ್ರೆ ಆರ್ ಎಸ್ ಎಸ್ಸು, ಮಧ್ಯಾಹ್ನ ಆದರೆ ಆರ್ ಎಸ್ ಎಸ್ಸು, ಆರ್ ಎಸ್ ಎಸ್ ಅವ್ರ ಮಾರ್ಚು, ಆರ್ ಎಸ್ ಎಸ್ ಫೀಲ್ಡು, ಸಾರ್ವಜನಿಕ ಜಾಗ. ಏನು ಪ್ರಾಬ್ಲಮ್ ಏನು ನಿಮಗೆ ಆರ್ ಎಸ್ ಎಸ್ ಇಂದ? ಅಲ್ಲ, ಆರ್ ಎಸ್ ಎಸ್ ಅಂತಲೇ ಅಲ್ಲ, ಒಂದು ಎಕ್ಸಾಂಪಲು, ಈಗ ಮೊನ್ನೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ತಮಗೆಲ್ಲ ಗೊತ್ತಿದೆ, ಹೋರಾಟಗಳಾಗ್ತಾಯಿದ್ವು, ಇದೆಲ್ಲ ಆಗ್ತಾಯಿದ್ವು. ನಾನು ಜಸ್ಟು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ದೆ, ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗಳೆಲ್ಲ ಆಗೋಕ್ಕಿಂತ ಮುಂಚೆ ಈ ಥರ ಟೌನ್ ಹಾಲ್ ಮುಂದೆ ಎಲ್ಲ ಸಭೆ ಸೇರೋಣ ಬನ್ನಿ ಅಂತ. ಸಭೆ ಸೇರೋಣ ಬನ್ನಿ ಅಂತ ಹೇಳ್ತಿದ್ದಂಗೆ ನನಗೆ ನೋಟಿಸ್ ಕೊಟ್ಟರು. ನಮ್ಮದೇ ಸರ್ಕಾರ, ನಮ್ಮ ಗೃಹ ಸಚಿವರು ಪರ್ಮಿಷನ್ ತಗೊಳ್ಬೇಕು. ಸೊ ಅದರಲ್ಲಿ ಇದು ನೀವು ಟೌನ್ ಹಾಲ್ ಮುಂದೆ ಶಾಂತಿಯುತ ಮಾನವ ಸರಪಳಿ ಅಂತ ಹೇಳಿದಿರಾ, ಶಾಂತಿಯುತ ಮಾನವ ಸರಪಳಿ ಮಾಡೋದಕ್ಕೆ ನಿಮಗೆ 173 ಸಬ್ ಕ್ಲಾಸ್ BNS ಪ್ರಕಾರ ಇದನ್ನ ನೀವು ಪೂರ್ವಭಾವಿ ವಿಚಾರಣೆ ಮಾಡಬೇಕಾಗತ್ತೆ ನಿಮ್ಮನ್ನ. ಆಮೇಲೆ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 5781/21 ಆದೇಶದ ಪ್ರಕಾರ ಮತ್ತೆ ಸರ್ಕಾರದ ಮಾಡಿ ಅಂತ ನಾವು ಟೌನ್ ಹಾಲ್ ಅಲ್ಲಿ ಈ ತರ ಮಾಡ್ತೀವಿ ಅಂತ ಫೇಸ್ಬುಕ್ ಅಲ್ಲಿ ಹಾಕಿದಕ್ಕೆ ಈ ತರ ನೋಟಿಸ್ ಕೊಡ್ತಾರೆ. ಸೊ ಇದನ್ನ ಈಗ ಕೇಸರಿ ಶಾಲೆ ಹಂಚ್ತೀವಿ ಶಾಲೆಗಳಲ್ಲಿ ಅಂತ ಹೇಳ್ತಾರೆ ಮುತಾಲಿಕ್ಕು. ಆಮೇಲೆ ಇನ್ನೊಂದ್ ಕಡೆ ರೂಟ್ ಮಾರ್ಚ್ಗಳು ಮಾಡ್ತೀವಿ ದಂಡ ಹಿಡ್ಕೊಂಡು ಅಂತ ಹೇಳ್ತಾರೆ. ನಿಮ್ಗೆ ನಾವೇ ಬೇರೆಯವ್ರು ಏನಾದ್ರು ಮಾಡಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಲ್ಲ, ಅದಕ್ಕೆ ಅಲ್ಲ, ಈಗ ನಾನ್ ಕೇಳ್ತಿರೋದು ಇದು ಪ್ಯೂರ್ಲಿ ಪ್ರಿಯಾಂಕರಿಗೆ ಕ್ವಶನ್ ಮಾಡಿರೋದು. ಶ್ರೀರಾಮ್ ಸೇನೆ ಅಂದ್ರ, ಹಿಂದೂ ಜಾಗರಣಿಕ ವೇದಿಕೆ ಅಂತ ಕೇಳಿದ್ರ, ಹಿಂದೂ ಮಹಾಸಭಾ ಅಂತ ಕೇಳಿದ್ರ, ಈಗ ನೋಡಿ ಅವ್ರು ಕೇಳ್ತಿರೋದೇನು ಅಲ್ಲ, ಈಗ ಅದನ್ನ ಪ್ರಾಕ್ಸಿಗಳ ಬಗ್ಗೆ ನನಗೆ ಮಾತಾಡೋದು. ಈಗ ಇಲ್ಲಿ ಇದನ್ನ ಮುತಾಲಿಕ್ ಯಾರ್ರಿ? ಪ್ರಾಕ್ಸಿ ಬಗ್ಗೆ ಯಾಕ್ರಿ ಮಾತಾಡ್ತೀರಿ ನೀವು? ಅದೇ ಇದು RSS ಅಂದ್ರೆ ಪ್ರಾಕ್ಸಿ ಸಂಘಟನೆ, ಪ್ರಾಕ್ಸಿಗಳ ಸಂಘಟನೆ. ಈಗ ನೀವು ಯಾರ್ದು ಸಮರ್ಥನೆ ಲಾಕ್ ಆಗ್ಬಿಟ್ಟಿದೆ ಹೇಳಿ? ನಮ್ಮ ಇಂಜಿನ್ ಲಾಕ್ ಆಗಿ, ಗವರ್ನಮೆಂಟ್ ಇಂಜಿನ್ ಲಾಕ್ ಆಗಿರೋದು. ಸರ್ಕಾರದ ಪ್ರಶ್ನೆ ಏನು ಅಂದ್ರೆ, ನೀವು ಇವತ್ತ ಈ ತರ ಸಾರ್ವಜನಿಕ ಉದ್ಯಾನಗಳಲ್ಲಿ, ಮೈದಾನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಮಾರ್ಚ್ ಮಾಡಿಸೋದು ಅಥವಾ ಅವ್ರ ತಲೆಗೆ ಸಂವಿಧಾನ ವಿರೋಧಿ ವಿಚಾರಗಳನ್ನ ತಿಳಿಸುವಂತದ್ದು. ಈಗ RSS ಬಗ್ಗೆ ಶಾಖೆಗೆ ಕರೆದಿಲ್ವಾ? ನಿಮ್ಮನ್ನ ಇನ್ವೈಟ್ ಮಾಡಿಲ್ವಾ? RSS ನ ಶಾಖೆಗೆ ಕಾಂಗ್ರೆಸ್ ನ ಯಾವ ಲೀಡರ್ ಹೋಗಿಲ್ಲ ಹೇಳಿ? ಇಲ್ಲ, RSS ನ ಶಾಖೆ ಒಳಗಡೆ ಹೋಗಿ ಪ್ರಣಬ್ ಮುಖರ್ಜಿ ಅವರು ಶಾಖೆಗೆ ಹೋಗಿದ್ರ ಹೋಗಿಲ್ವಾ? ಅದೇ ಏನಾಗುತ್ತೆ ಗೊತ್ತಾ, ಈ ತರ ಕರೆದಾಗ ಹೋಗ್ತಾರೆ. ಸೊ ಹೋಗ್ತಿದಂಗೆ ಪ್ರಣಬ್ ಮುಖರ್ಜಿ ಇಡೀ ಉಗ್ರಗಾಮಿ ಕೆಲಸಗಳಾಗ್ತಾ ಇದೆ, ಇಲ್ಲಿ ದೇಶ ವಿರೋಧಿ ಬೋಧನೆ ಮಾಡ್ತಾ ಇದ್ದಾರೆ, ಹೇಳ್ಬೇಕಲ್ಲ ನೀವು ಅದನ್ನ? ನಾವು ಅದನ್ನೇ ಇಟ್ಕೋಬೇಕು. ನೋಡಪ್ಪ, ಸಂವಿಧಾನ ಏನ್ ಹೇಳುತ್ತೆ? ಭ್ರಾತೃತ್ವ, ಸಹೋದರತೆ, ಸೌಹಾರ್ದತೆ, ಎಲ್ಲ ಧರ್ಮಗಳನ್ನ ಗೌರವಿಸುವಂತದ್ದು. ಈ ವಿಚಾರಗಳನ್ನ ಇವ್ರೇನ್ ಹೇಳ್ತಾರೆ, ಮೋಹನ್ ಭಾಗವತ್ ಒಂದ್ ಕಡೆ ಹೇಳ್ತಾರೆ ಇಲ್ಲಿರೋ ಅಂತ ಎಲ್ಲಾ ಧರ್ಮಗಳನ್ನ ಗೌರವಿಸಿ ಅಂತ. ಬಟ್ ಅದೇ ನೀವ್ ಹೇಳ್ತಿರಲ್ಲ ಪ್ರಾಕ್ಸಿಗಳು ಅದು ವಿರುದ್ಧ ಮಾಡ್ತಾ ಇರ್ತಾರೆ. ಪ್ರಾಕ್ಸಿಗಳು ಯಾರು? ನಾವು ಇವತ್ತು ಪ್ರಶ್ನೆ ಕೇಳ್ತಿರೋದೇನು ಅಂದ್ರೆ, ನೀವು ಒಂದ್ ಸಂಘಟನೆ ಮಾಡ್ತೀರಾ ಅಂದ್ರೆ, ಒಂದ್ ಸಂಘ ಮಾಡ್ತೀರಾ ಅಂದ್ರೆ, ನೀವು ಅದಕ್ಕೆ ನೋಂದಣಿ ಮಾಡಿಸಿ, ಆಧಾರ್ ಕಾರ್ಡ್ ಕೊಡಿ, ಪ್ಯಾನ್ ಕಾರ್ಡ್ ಕೊಡಿ, ಎಷ್ಟ್ ಜನ ಈ ಸಂಘಟನೆಯಲ್ಲಿ ಇದ್ದೀರಾ, ನಿಮ್ಗೆ ಆದಾಯದ ಮೂಲ ಯಾವುದು, ದೇಣಿಗೆ ಈ ತರದ ಪ್ರಶ್ನೆಗಳನ್ನ ಎಲ್ಲರಿಗೂ ಕೇಳ್ತೀರಾ. ನಾವು ಅವ್ರನ್ನ ಕೇಳಿದ್ರೆ ನಾಗೇಂದ್ರ ಅವರೇ, ಮೈತ್ರಿ ಪಕ್ಷದ ಮಹಾಪೋಷಕ RSS ತನು ಮನ ಧನ ಸಿದ್ಧಾಂತ, ದೇಶಭಕ್ತಿ, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ RSSನ ಶಂಖದಿಂದನೇ ಬಂದಿರತಕ್ಕಂಥ ತೀರ್ಥವನ್ನು ಸೇವಿಸಿರುವವರೇ BJPಯಲ್ಲಿರುವವರು. ಏನು ನಿಮ್ಮ ಒಪಿನಿಯನ್ ಏನು? ಕುಮಾರಸ್ವಾಮಿ ಅವರು ಒಂದ್ಸಲಿ ವಾಚಾಮಗೋಚರವಾಗಿ ಮಾತಾಡ್ತಾ ಇದ್ರು. ಇದೇ ಕುಮಾರಸ್ವಾಮಿ ಅವರು ಮೈತ್ರಿ ಆದ್ಮೇಲೆ ಅವ್ರು ಹೇಗೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು? RSSಗೆ ಈ ಥರ ಕಿರುಕುಳ ಆಗ್ತಾ ಇದೆಯಲ್ಲ ಪ್ರಿಯಾಂಕ್ ಖರ್ಗೆ ಕಡೆಯಿಂದ, ಅವಾಗ ಕಿರುಕುಳಗಳು? ಕಿರುಕುಳ ಅಲ್ಲ, ಪ್ರಶ್ನೆ ಕೇಳಿದ್ದಾರೆ. ಓಕೆ, ನೀವು ಇವತ್ತು ಈ ವಿಚಾರವಾಗಿ BJPಯವ್ರನ್ನ ಮತ್ತು RSS ಅವ್ರನ್ನ ಕರೆಸಿದ್ರೆ ಒಂದು ಡಿಬೇಟ್ಗೆ ಇಲ್ಲ ಒಂದು ಇರ್ಬೋದು. ಕರೆದಿಲ್ಲ ನೀವೇ ಭಾವಿಸ್ತೀರಿ? ಬರಕ್ಕೂ ಶಕ್ತಿ ಇರ್ಬೇಕಲ್ಲ, ತಾಕತ್ ಇರ್ಬೇಕಲ್ಲ ಅವ್ರಿಗೆ. ಬರೆದಿದ್ರೆ ನಾವೇನ್ ಮಾಡೋಣ ಹೇಳಿ? 101 ಕರಿತೀವಿ ಅವ್ರನ್ನ, ಬರಲ್ಲ. ಖಂಡಿತ ನಿಮ್ಮ ಮಾತನ್ನ ವಿಚಾರದ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅವರೇ ಗೊತ್ತಿದ್ರೆ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ಬೋದಿತ್ತೇನೋ ಗೊತ್ತಿಲ್ಲ. ಈಗ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಕೆಲವು ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇದು ಇವತ್ತಿಂದ ತೆಗೆದಿರೋ ವಿಷಯ ಏನಲ್ಲ, ಹೊಸದಾಗಿ ಏನು ತೆಗೆದಿಲ್ಲ. ಸಾಕಷ್ಟು ದಿನಗಳ ಹಿಂದೆಯಿಂದ ಕೂಡ ಇದು ಹಿಂದೆ ಬಿದ್ದಿದ್ದಾರೆ.
ಕೆಲವು ಈ ದ್ವೇಷದ ರಾಜಕಾರಣಗಳು ಅಂತಕ್ಕಂಥದ್ದನ್ನು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ಅನೇಕ ಸಂಘಟನೆಗಳು, ಬೇಕಾದಷ್ಟು ಸಂಘಟನೆಗಳು ಅವರವ್ರದ್ದೇ ರೀತಿಯಲ್ಲಿ ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಡಿವಿಜುವಲ್ಗೂ ಮಾಡ್ತಿದ್ದಾರೆ, ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗೂ ಕೂಡ ಮಾಡ್ತಾ ಇದ್ದಾರೆ. ಅದು ವಿಚಾರ ಬೇರೆ ಇಟ್ಕೊಂಡ್ರೆ, ಮಾನ್ಯ ಗೃಹ ಮಂತ್ರಿಗಳು ಈಗ ತಾನೇ ಅವರು ಮೊನ್ನೆ ಪಾಪ ಅವರು ಯಾವ ರೀತಿ ರೆಕಮೆಂಡ್ ತಗೊಂಡ್ರೋ ಮೊದಲನೇ ಕಂತಿನಲ್ಲೇ ಅವರ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ರೆಕಮೆಂಡ್ ತಗೊಂಡ್ರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಯಾವ ರೀತಿ ರೆಕಮೆಂಡೇಶನ್ ತಗೊಂಡ್ಬಂದ್ರು ನಿಮ್ ಪಕ್ಷದ ರಾಜ್ಯಾಧ್ಯಕ್ಷರಾಗಕ್ಕೆ? ನಿಮ್ಗೆ ಯಾಕೆ ರೆಕಮೆಂಡೇಶನ್ ಸಿಗ್ತಾ ಇಲ್ಲ? ಮಾತಾಡ್ಬೋದಾ? ಮೊನ್ನೆ ಕಾಂಗ್ರೆಸ್ ವಕ್ತಾರರು ಕೇಳ್ತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ರೆಕಮೆಂಡ್ ತಗೊಂಡು ಯಾವುದೇ ಕಾರಣಕ್ಕೂ ಬಂದು ಒಂದ್ ನಿಮಿಷ ಹೇಳ್ತಾನೆ ಕೇಳಿ ಎಲೆಕ್ಷನ್ ನಿಂತು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಹೇಳ್ಬೇಕು. ಒಂದ್ ಸ್ವಲ್ಪ ಹೇಳ್ಬೇಕು. ನಿಮ್ಗೆ ಸ್ವಲ್ಪ ಒಂಚೂರು ತಾಳ್ಮೆ ಇರ್ಲಿ, ಪರವಾಗಿಲ್ಲ. ಸೇಮ್ ನಾಯಕರು ಮಾತಾಡಬೇಡಿ. ಎರಡು ವಿಚಾರ ಬರುತ್ತೆ ಕೇಳಿಸ್ಕೊಂಬಿಡಿ ಸೂರ್ಯ, ಒಂದು ನಿಮಿಷ. ಎರಡು ವಿಚಾರ ಬರುತ್ತೆ. ಈ ಚರ್ಚೆ ವ್ಯಕ್ತಿಗತನಲ್ಲ, ವೈಯಕ್ತಿಕವಾಗಿಯೂ ನಾನು ಇಲ್ಲಿ ಯಾರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. RSS ಬಗ್ಗೆ ರಾಜ್ಯದ ಗೃಹ ಸಚಿವರು ಪ್ರಶ್ನೆ ಕೇಳಿದ್ದಾರೆ. ಪ್ರಿಯಾಂಕರ್ಗೆ ಹೆಂಗೆ ಬಂದರು? ಮಲ್ಲಿಕಾರ್ಜುನ ಖರ್ಗೆ ಮಗ ಆಗ್ದಿದ್ರು ಅವ್ರು ಇನ್ನೇನಾಗ್ತಿದ್ರು? ಕುಮಾರಸ್ವಾಮಿ ಅವ್ರ ಮಗ ಆಗ್ದಿದ್ರು ನಿಖಿಲ್ ಕುಮಾರಸ್ವಾಮಿ ಇನ್ನೇನಾಗ್ಬಿಡ್ತಾ ಇದ್ರು? ಅನಿತಾ ಕುಮಾರಸ್ವಾಮಿ ನೋ, ನನ್ನ ಪಾಯಿಂಟ್ ಇದಲ್ಲ ಇಲ್ಲಿ. RSS ಬಗ್ಗೆ ರಾಜ್ಯದ ಗೃಹ ಸಚಿವರ ಪ್ರಶ್ನೆ. ಒಂದು ರಾಜ್ಯದ ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಹೋಮ್ ಮಿನಿಸ್ಟರ್ನ ಅವರು ಚುನಾವಣೆಯಲ್ಲಿ ನಿಂತು ಆಯ್ಕೆಯಾಗದೆಯೋ ಅಥವಾ ಅವ್ರನ್ನ MLC ಮಾಡದೆಯೋ ಯಾರು ಮಂತ್ರಿ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಮಂತ್ರಿ ಅಂತ ಮಾಡೋದು ಚುನಾವಣೆ ಗೆಲ್ಲಬೇಕಾಗತ್ತೆ. ಗೆಲ್ಲಿಸೋದು ಜನನೇ. ಮೊದಲನೇ ಸಲ ಗೆಲ್ಲಿಸ್ತಾರೋ, ಎರಡನೇ ಸಲ ಗೆಲ್ಲಿಸ್ತಾರೋ, ಅವ್ರ ಪ್ರಭಾವ ಇದೆಯೋ, ಜಾತಿ ಇದೆಯೋ, ಪ್ರಾದೇಶಿಕ ಸಮಾನತೆ ಮೇಲೆ ಅವರು ಆಯ್ಕೆ ಮಾಡಿದಾರೋ, ಇದ್ರ ಬಗ್ಗೆ ಇನ್ನೊಂದಿನ ಡಿಬೇಟ್ ಮಾಡೋಣ. ಪಾಯಿಂಟ್ ಏನಿಲ್ಲಿ, ಪ್ರಿಯಾಂಕರ್ಗೆ ಅವ್ರು ಕ್ವಶನ್ ಕೇಳಿದ್ರು. ಇನ್ನು ಕೇಳ್ತಾರೆ ನಾಗೇಂದ್ರ ಅವರೇ, ನಿಮ್ದು ಯಾವುದೋ ಒಂದು ಸಂಘ ಟ್ರಾನ್ಸ್ಪೋರ್ಟ್ ಸಂಘ ಮಾಡ್ಕೊಂಡಿರ್ತೀರಿ, ಏನೇ ಟ್ರಾನ್ಸ್ಪೋರ್ಟ್ ನಿನ್ನ ಸಂಘ ಏನು ರಿಜಿಸ್ಟ್ರೇಷನ್ ಆಗಿದೆಯಾ, ನಿನ್ನ ಸಂಘ ಇದೆಯೇನಪ್ಪ ಅಂತ ಕೇಳ್ತಾರೆ. ನಿನ್ನ ಗಾಡಿ ರಿಜಿಸ್ಟರ್ ಆಗಿದೆಯಪ್ಪ ಅಂತ ಕೇಳ್ತಾರೆ. ಏನು ಹೇಳ್ಬೋದು ನಾಗೇಂದ್ರ ಅವರು? ಆಗಿದೆ ನೋಡಪ್ಪ, ನನ್ನ ಡಾಕ್ಯುಮೆಂಟ್ಸ್ ಹಿಂಗಿದೆ ಅಂತ. ಅದು ಬಿಟ್ಟರೆ ನಾನು JDS ಗೊತ್ತಾ, JDS ಗೊತ್ತಾ, ನಾನು ವಕ್ತಾರ ಗೊತ್ತಾ, ನಾನು ಎಲೆಕ್ಷನ್ ನಿಂತಿದ್ದೆ ಗೊತ್ತಾ, ನಾನು ಕೇಳ್ತಾ ಇದ್ದೀನಿ, ನೀನು ನನ್ನ ದೇಶಭಕ್ತ ಗೊತ್ತಾ ಅಂದರೆ ನಾನು ಕೇಳಿದ್ರೆ ಒಂದು ಕಾಗದ, ಪೀಸ್ ಆಫ್ ಪೇಪರ್ ಕೇಳ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಎಲ್ಲ ಮಾತಾಡಿದ್ರೆ ನೋಡಿ, ಊಟ ಆಯ್ತಾ ಅಂದರೆ ಮುಂಡಾಸ್ 30 ಮೊಳ ಅಂತ ಮಾತಾಡಬಾರ್ದು. ಮುಂಡಾಸ್ ತಂದಿದೆಯಲ್ಲ 30 ಮೊಳ ಬಾಳುತ್ತಿದ್ದು, 30 ಮೊಳ ಉದ್ದಕ್ಕಿದೆ ಅಂತನೋ. ಊಟ ಆಯ್ತಾ ಇಲ್ಲ ಆಗಿಲ್ವಾ? ಈಗ ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಸರಿಸುಮಾರು 100 ವರ್ಷಗಳಿಂದ ಕೂಡ ಇದು ಇತಿಹಾಸ ಇರತಕ್ಕಂಥದ್ದು, ಸಣ್ಣ ಪುಟ್ಟದ್ದಲ್ಲ. ನಮಗೆ ಯಾಕೆಂತಂದ್ರೆ ಇವತ್ತು ನಾವು BJP ಜೊತೆಲಿ ಇದ್ದೀವಿ ಅಂತಕ್ಕಂಥ ಒಂದೇ ಒಂದು ವಿಚಾರಕ್ಕೆ ತಾವು ನಮ್ಮನ್ನು ಕೇಳ್ತಾ ಇದ್ದೀರಿ. ಅದು BJP ಅವರು ಅಥವಾ ಅವರೇ RSS ಅವರು ಬಂದಿಲ್ಲಿ ಉತ್ತರ ಕೊಡಬೇಕಿತ್ತು, ಸ್ಪಷ್ಟವಾಗಿ ಕೊಟ್ಟಿರೋರು. ಇವತ್ತು ನಮ್ಮನ್ನು ನಾವೇನೋ ಜೊತೆಲಿದ್ದೀವಿ ಅಂತಕ್ಕಂಥದ್ದಕ್ಕೆ ನಾನು ಯಾಕೆ ಆ ಮಾತನ್ನು ತೆಗೆದೆ ಅಂದರೆ, 100 ವರ್ಷಗಳ ಕಾಲದಿಂದ ಕೂಡ ಇವತ್ತಿನವರೆಗೂ ಕೂಡ ಅದು ಯಾವ ರೀತಿ ನಡ್ಕೊಂಬಂತು ಅಂತಕ್ಕಂಥ ಅರಿವು ಇವತ್ತೇನು ಇವ್ರಿಗಿಲ್ಲ. ಏಕಾಏಕಿ ಇವತ್ತೇ ಇವ್ರ ಗಮನಕ್ಕೆ ಬಂದಿದೆಯಾ? 100 ವರ್ಷದಿಂದ ಏನು ಮಾಡ್ತಿದ್ರು? ಹಾಗಾದರೆ ಕಾನೂನಾತ್ಮಕವಾಗಿ ಎಲ್ಲ ವಿಚಾರಗಳನ್ನು ಮಾತಾಡುವಂಥ ಸಂದರ್ಭದಲ್ಲಿ 100 ವರ್ಷಗಳ ಕಾಲ ಯಾಕೆ ಬಿಟ್ಟರೆ? ಹಾಗಾದರೆ ಇವತ್ತು 100ನೇ ವರ್ಷದ ಇದರಲ್ಲಿ ಇವ್ರಿಗೆ ಜ್ಞಾಪಕ ಬಂದಿದೆಯಾ? ನಿನ್ನೆ ಕೂಡ ಕೆಲವು ಒಂದು ತಾವು ಅಂದರೆ ಒಂದು 2-3 ವಿಚಾರಗಳನ್ನ ಮಾತಾಡ್ತೀನಿ. 2025-26 ವಾರ್ಷಿಕ ವರದಿ ಪ್ರಕಾರ ಕರ್ನಾಟಕದಲ್ಲಿ 4127 ದೈನಂದಿನ ಶಾಖೆಗಳು, 1389 ಸಾಪ್ತಾಹಿಕ ಮಿಲನಗಳು ಮತ್ತು 60 ಮಾಸಿಕ ಮಂಡಳಗಳು ಮತ್ತು ಹೆಚ್ಚು ಕಮ್ಮಿ ಒಂದು 60,000ಕ್ಕೂ ಹೆಚ್ಚು ಶಾಖೆಗಳು. ಇದೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಪಾಯಿಂಟ್ ಬಿಟ್ಬಿಟ್ಟಿನೆಲ್ಲ ಹೋಗ್ತಿದೆ. ಸಭೆ ಮಾಡಿದ್ದೀರಿ, ನೀವೆಷ್ಟು ದೊಣ್ಣೆ ಹಿಡ್ಕೊಂಡು ಬಂದಿದ್ರಿ, ನೀವೆಷ್ಟು ಜನ ಸೇರಿದ್ರಿ, ಎಷ್ಟು ಶಾಖೆ, ಇದೆಲ್ಲ ಪ್ರಶ್ನೆ ಇಲ್ಲಿ. 60,000 ಶಾಖೆಗಳಿದೆ, ನಿಮಗೆ 100 ವರ್ಷ ತುಂಬಿದೆ, ಗೌರವಗಳು, ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳಿ ಆಯ್ತಲ್ಲ. ನಿಮ್ದು ರಿಜಿಸ್ಟರ್ ಎಲ್ಲಿದೆ ಅಂತ ಹೇಳಿದ್ರೆ, ಎಲ್ರಿ ನಾಗೇಂದ್ರ ಅವರೇ ನಿಮ್ದು ರಿಜಿಸ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ, ನನ್ನ ಮನೆ ಎಷ್ಟು ದೊಡ್ಡದು, ನಂದು 60,000 ಎಕರೆ ನಾನು ಮನೆ ಕಟ್ಟಿದ್ದೀನಿ, ನಂದು 500 ಕಡೆ ನನ್ನ ಜಾಗ ಇದೆ, ನೋ ರಿಜಿಸ್ಟರ್ ಆಗಿದೆಯೇನ್ರಿ? ಅದು ಪ್ರಶ್ನೆ ಇಲ್ಲಿ. ಈಗ ಅದನ್ನೇ ಬಿಡಿ, ದೇಶ ಪ್ರೇಮ ಅದು ಯಾಕಿಲ್ಲ? ನೋಡಿ, ಅವಕಾಶ ಕೊಟ್ಟರೆ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಮಾತಾಡ್ಬೋದಪ್ಪ ಸರ್. 100 ವರ್ಷ ನಾನೇ ಹೇಳ್ತಾ ಇದ್ದೀನಿ, ಅವರೇ ಬಂದಿದ್ರೆ ಇವತ್ತು ಈ ವಿಷಯವಾಗಿ ಸ್ಪಷ್ಟವಾಗಿ ಹೇಳಿದ್ರು. ನಾವು ರಂಗಪಕ್ಷ ನಂಬರ್ 1 ನಂಬರ್ 2 ನಮ್ಮ ನಿಲುವು ಅವ್ರಿಗೆ ನಮಗಲ್ಲ, ನಮಗ್ ಸಂಬಂಧ ದಯಮಾಡಿ ಹೇಳ್ತಿದ್ದೀನಿ. ಆದ್ರೂ ಕೂಡ ಇವತ್ತು ತಾವು ಪ್ರಶ್ನೆಗಳು ಕೇಳ್ತಾ ಇರೋದು ಉತ್ತರ ಕೊಡ್ತಾ ಇದ್ದಾರೆ. 100 ವರ್ಷಗಳ ಕಾಲದಿಂದ ಮಾಡ್ತಾ ಇರೋದು, ಇವತ್ತು ಯಾಕೆ ಏಕಾಏಕಿ ನಿಮಗೆ 100 ವರ್ಷಗಳ 40 ವರ್ಷ ಇರಿ ಸರ್. ಒಂದು ನಿಮಿಷ, ಕೇಂದ್ರದಲ್ಲಿ 40 ವರ್ಷ ಇದ್ರಲ್ಲ, ಏನ್ ಮಾಡಿದ್ರೆ ಅವತ್ತಾಗಾದ್ರೆ? ಇವನ್ನೆಲ್ಲ ನಿಮ್ ಕಣ್ಣಿಂದ ಗೊತ್ತಿರಲಿಲ್ವ? ಹಾಗಾದ್ರೆ 40 ವರ್ಷಗಳ ಕಾಲ ಕೇಂದ್ರದಲ್ಲಿ ಆಡಳಿತ ಮಾಡಿದ್ರಲ್ಲ, ಅವತ್ತೆಲ್ಲ ಬಿಟ್ಕೊಂಡು ಕುಂತ್ಕೊಂಡ್ರೆ ಅಂತ ನಿಮ್ಮ ಅಡ್ಜಸ್ಟ್ಮೆಂಟ್ ಇತ್ತಾ ಅವ್ರ ಜೊತೆ? ಏನಾದ್ರು ಹೇಳಿ, ಅದಾದ್ರೂ ಹೇಳಿ, ನಿಮ್ಮ ಅಡ್ಜಸ್ಟ್ಮೆಂಟ್ ಕೇಂದ್ರದಲ್ಲಿ ಇತ್ತಾ ನಿಮಗೆ? ಇದೀಗ ನಮ್ಮನ್ನ ರಾಜಶೇಖರಾನಂದ ಶ್ರೀಗಳು ವಜ್ರದರ್ಹಿ ಮಠ ಇವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಶ್ರೀಗಳೇ, ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ. ನಮಸ್ತೆ. ಇದು ಈ RSS ಡಿಬೇಟ್ ಸುಮಾರು ಸಲ ಚರ್ಚೆ ಮಾಡ್ಬಿಟ್ಟಿದ್ದೀನಿ. RSS ಯಾರು ಸಿಗಲ್ಲ ಶ್ರೀಗಳೇ, ವಜ್ರದರ್ಹಿ ಶ್ರೀಗಳೇ ಸಿಗಲ್ಲ. ಇರ್ಲಿ, ನಿಮ್ಮನ್ನ
ನಾನು ಈ ವಿಚಾರದಲ್ಲಿ ಪ್ರಶ್ನೆ ಕೇಳಬೇಕಾಗಿತ್ತು. ಬಹಳ ಸರಳ ಪ್ರಶ್ನೆಗಳಿಗೆ 100 ವರ್ಷಗಳಿಂದ ಉತ್ತರ ಸಿಕ್ಕಿಲ್ವಾ ನಮಗೆ ಅಂತ ಒಂದು ಸಣ್ಣ ಡೌಟ್ ಇದು. ಸರಳ ಪ್ರಶ್ನೆ. ಈಗ ನೀವು ಒಂದು ಯಾವುದೋ ಮಠದಲ್ಲಿ ಇರ್ತೀರಿ ಗುರುಗಳೇ, ಮಠದಲ್ಲಿ ಇರ್ತೀರಿ, ಒಂದು ದೇವಸ್ಥಾನ ಇರುತ್ತೆ, ಒಂದು ಹುಂಡಿಗೆ ಒಂದು ಕಾಣಿಕೆ ಬರುತ್ತೆ, ಅದರಲ್ಲಿ ಟ್ರಸ್ಟ್ ಇದ್ದರೆ ಟ್ರಸ್ಟ್ ಒಂದು ನೋಂದಣಿ ಆಗುತ್ತೆ, ಸದಸ್ಯರು ಇರ್ತಾರೆ, ಎಷ್ಟು ಹಣ ಬಂತು ಲೆಕ್ಕಾಚಾರ, ಒಂದು ನೋಂದಣಿ, ಇವೆಲ್ಲವೂ ಇರ್ತಾವಲ್ವಾ. ಈ ಒಂದು ನೋಂದಣಿಗೆ RSS ಕಡೆ ಇಷ್ಟೊಂದು ಹಿಂಜರಿಕೆ ಯಾಕೆ? ಇಷ್ಟು ಬಾರಿ ನೋಂದಣಿನ ಒಂದೇ ಒಂದು ಪ್ರಶ್ನೆ ಇಟ್ಕೊಂಡು ಈ ಮುಜುಗರನ ಮೋಹನ್ ಭಾಗವತರು RSS ಅವರು ಎಷ್ಟು ವರ್ಷಗಳ ಕಾಲ ಫೇಸ್ ಮಾಡಬೇಕು ಅಂತ ನನ್ನ ಪಾಯಿಂಟ್, ಸಿಂಪಲ್ ಪಾಯಿಂಟ್. ಈಗ ಪ್ರಶ್ನೆ ಇರೋದು, ಸಂಘ ಯಾವುದೇ ವ್ಯವಹಾರ ಮಾಡಲ್ಲ, ಓಕೆ, ಯಾವುದೇ ರೀತಿಯ ಆಡಳಿತವನ್ನ ನಡೆಸಲ್ಲ, ಅಥವಾ ಯಾವುದೇ ರಾಜಕೀಯ ಅಥವಾ ಟ್ರಸ್ಟ್ ಸಂಬಂಧವಾದ ಸಂಘಟನೆ RSS ಅಲ್ಲ. RSS ಸ್ವಯಂ ಚಾಲಿತ ಸಂಘಟನೆ. ಓಕೆ, ಎಲ್ಲರೂ ಕೂಡ ಸಮಾನರಾಗಿ ಸೇರಿಕೊಂಡು ಮಾಡುವ ಒಂದು ಸಂಘಟನೆ. ಅಲ್ಲಿ ವ್ಯವಹಾರ ಇಲ್ಲ, ಹಣಕಾಸಿನ ವ್ಯವಹಾರ ಇಲ್ಲ. ಹಣಕಾಸಿನ ವ್ಯವಹಾರವಿದ್ದರೆ ಮಾತ್ರ ನೀವು ಕಾನೂನಾತ್ಮಕವಾಗಿ ತೊಡಗಿಸಿಕೊಳ್ಳಬೇಕು. ಹಣಕಾಸಿನ ವ್ಯವಹಾರ ಇಲ್ಲ, ವಹಿವಾಟು ಇಲ್ಲ, ಎಲ್ಲೂ ಜಗಳ ಇಲ್ಲ, ಯಾರಿಗೂ ಪೋಸ್ಟ್ ವಿಷಯದಲ್ಲಿ ತಕರಾರು ಇಲ್ಲ. ಇಷ್ಟು ವರ್ಷಗಳಿಂದ ಸಂಘ ಎಲ್ಲೂ ಕೂಡ ಜಗಳ ಆಡಿಕೊಳ್ಳಿಲ್ಲ, ಒಂದು ಹುದ್ದೆಗಾಗಿ ಹೋರಾಟ ಆಗಿಲ್ಲ. ನನಗೆ ಸ್ಥಾನ ಸಿಗಬೇಕು, ನಾನೇ ಸರಸಂಘ ಚಾಲಕ ಆಗಬೇಕು ಅಂತ ಎಲ್ಲೂ ಹೋರಾಟ ಇಲ್ಲ. ಇಂಥದ್ದಕ್ಕೆ ಕಾನೂನು ಯಾಕೆ? ಎಲ್ಲಿ ಬರುತ್ತೆ? ಎಲ್ಲಿ ವಿರೋಧ ಬರುತ್ತೋ, ಎಲ್ಲಿ ಕ್ಲಾಶ್ ಬರುತ್ತೋ, ಎಲ್ಲಿ ವ್ಯವಹಾರಗಳು ಹಾಳಾಗಿ ಅದು ಮೌಖಿಕವಾಗಿ ತನ್ನ ಸ್ಥಾನವನ್ನು ಕಳ್ಕೊಳ್ಳುತ್ತೋ, ಆಗ ಕಾನೂನು ಬರುತ್ತೆ. ಇಲ್ಲರ ಕಾನೂನು ಬರೋದಿಲ್ಲ. ಕಾನೂನು ಅನ್ನುವುದೇ ಯಾರಿಗೂ ಅನ್ವಯ ಆಗೋದಿಲ್ಲ. ಎಲ್ಲಿ ಜಗಳ ಬರುತ್ತೆ, ಎಲ್ಲಿ ಕ್ಲಾಶ್ ಬರುತ್ತೆ, ಅಲ್ಲಿ ಕಾನೂನು. ಈಗ ಇಲ್ಲಿ ಏನ್ ಗೊತ್ತಾ ಶ್ರೀಗಳೇ, ದೇಣಿಗೆ, ಕೊಡುಗೆ, ನಿಮ್ಮ ಆದಾಯದ ಮೂಲಗಳು, ನಿಮ್ಮ ಆಸ್ತಿ ಪಾಸ್ತಿಗಳು, ನಿಮ್ಮ ಬಿಲ್ಡಿಂಗ್ಗಳು, ನೀವು ಕಾನೂನು ಪ್ರಕಾರ ತೆರಿಗೆ ಕಟ್ತಾ ಇಲ್ವಾ, ರಿಜಿಸ್ಟ್ರಿ ಆಗಿದ್ದ ತೆರಿಗೆ ವಂಚನೆ ಮಾಡ್ತಾ ಇದ್ದೀರಾ, ಯಾವ ಲಾ ಮೇಲೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಪ್ರಿಯಾಂಕರ್ಗೆ ಕ್ವಶನ್ಸ್ ಇದು. ಪ್ರಸ್ತುತ ಪ್ರಿಯಾಂಕ್ ಖರ್ಗೆಗೆ ಅರಿವಿಲ್ಲ, ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಅದು ಯಾವ ಗೌರವದಲ್ಲಿ ಸಿಕ್ಕಿದೆ ಗೊತ್ತಿಲ್ಲ. ಸ್ವಲ್ಪ ಎಜುಕೇಟೆಡ್ ಆಗಿ ತಾನು ಮಾತಾಡಬೇಕು. ಅವ್ರು ಕಲ್ತ ವಿದ್ಯೆ ಯಾವ್ದು ನಮ್ಗೆ ಗೊತ್ತಿಲ್ಲ, ಎಜುಕೇಟೆಡ್ ಆಗಿ ತಾನು ವರ್ತಿಸಬೇಕು. ಯಾಕೆ ಗೊತ್ತಾ? ಸಂಘದ ಹೆಸರಲ್ಲಿ ಒಂದು ಕಟ್ಟಡ ಇಲ್ಲ, ಸಂಘದ ಹೆಸರಲ್ಲಿ ಒಂದು ಖಾತೆ ಇಲ್ಲ, ಸಂಘದ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಇಲ್ಲ, ಯಾವುದೂ ಇಲ್ಲ, ಸಂಘದ ಹೆಸರಲ್ಲಿ ಭೂಮಿ ಇಲ್ಲ. ಬೇನಾಮಿ ವ್ಯವಹಾರ ಹಾಗಾದ್ರೆ ನಿಮಿಷ ಬೇನಾಮಿ ಕೆಲಸ ಮಾಡ್ತಿದ್ದೆ RSS ಹಾಗಾದ್ರೆ? ಬೇನಾಮಿ RSS ಬಿಲ್ಡಿಂಗ್ ನಿಜ ಏನು? ಇಲ್ಲ, ಬೇರೆ ಬೇರೆ ಕೂಡ ಒಂದು ಆಧಾರದಲ್ಲೇ ನಡೆಯುತ್ತಿದೆ. ಅದಕ್ಕೆ ಲೆಕ್ಕಪತ್ರ ಇದೆ, ಎಲ್ಲದಕ್ಕೂ ಲೆಕ್ಕಪತ್ರ ಇದೆ. ಅದಕ್ಕೆ ಒಂದು ಸಂಗತಿಲ್ಲ. ಅಲ್ಲ, ಅದನ್ನೇ ಕೇಳ್ತಿರೋದಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಆ ಲೆಕ್ಕ ಕೊಟ್ಟುಬಿಡಿ, ಲೆಕ್ಕ ಹೇಳಿ, ಪದಾಧಿಕಾರಿಗಳು ಯಾರು? ಅದು ಸಂಘಕ್ಕಿಲ್ಲ ರಮಾಕಾಂತ್ ಜಿ, ಅದು ಸಂಘಕ್ಕೆ ಸಂಬಂಧವಿಲ್ಲ. ಸಂಘ ನಿರ್ದೇಶನ ಕೊಡುವುದಿಲ್ಲ. ಏನ್ ಗೊತ್ತಾ ಶ್ರೀಗಳೇ, ನಾನು ಸರಳವಾಗಿ ಕೇಳ್ಬಿಡ್ತೀನಿ. ಒಬ್ಬ ರಾಜಕಾರಣಿ XYZ ಅಂತ ರಾಜಕಾರಣಿ XYZ ಹೆಸರಲ್ಲಿ ಆಸ್ತಿ ಮಾಡಲ್ಲ. ABC ಅನ್ನೋ ಬೇನಾಮಿ ಹೆಸರಲ್ಲಿ ಆಸ್ತಿ ಇಡ್ತಾನೆ, 500 ಎಕರೆ ಜಮೀನು ಇಡ್ತಾನೆ. ರಾಜಕಾರಣಿ ಕೇಳಿದ್ರೆ ಅದೇನಿಲ್ಲಪ್ಪ ಅಂತಾನೆ. ಡ್ರೈವರು, ಅಡುಗೆಯವರು, ಮನೆ ಕೆಲಸದವರು, ಅವ್ರ ಹೆಸರಲ್ಲಿ 100 ಎಕರೆ ಜಮೀನು ಮಾಡ್ಬಿಟ್ಟಿರ್ತಾನೆ. ಆ ತರನ RSS ಕಥೆ ಇದು, ಬೇನಾಮಿ ಅಂದ್ರೆ ಈಗ ರಾಜಕಾರಣಿ ಬೇನಾಮಿಯಾಗಿ ಆಸ್ತಿ ಅಥವಾ ಅವನದಾದಂತಹ ಸಂಪತ್ತಿಗಳನ್ನ ಬೇನಾಮಿಯಾಗಿ ಇರ್ತಾನೆ ಅಂದ್ರೆ ಒಂದಲ್ಲ ದಿವಸ ಕ್ಲಾಶ್ ಬಂದೇ ಬರುತ್ತೆ. ಒಂದಲ್ಲ ಒಂದು ದಿವಸ ಕೋರ್ಟ್ಗೆ ಅಲಿಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಇಲ್ಲಿ ಕೋರ್ಟ್ಗೆ ಅಲ್ಲಿದೆ ಇರೋ ತರ ನೋಡ್ಕೊಳ್ತಾರಾ, ಬ್ಯಾಲೆನ್ಸ್ ಮಾಡ್ತಾರಾ? ಕೋರ್ಟ್ಗೆ ಬರೆದಿರೋ ತರನೇ ಬ್ಯಾಲೆನ್ಸ್ ಮಾಡ್ತಾರಾ ಇಲ್ಲಿ? ಹಾಗಾದ್ರೆ ಸೂರ್ಯ, ನಿಮಗೆ ಕ್ವಶನ್. ಅಂಡರ್ ಇಂಡಿಯನ್ ಲಾ ದೇರ್ ಇಸ್ ನೋ omnibus compulsory stature that forces every collection of people to register. If a group does not wish to possess a legal identity separate from its members, bracket alli, such as the ability to sue or be sued in the organization's name, hold property collectively under a corporate banner, or apply for government grants, it is not legally mandated to register under the Societies Registration Act 1860 or the Companies Act. ಈ ಥರದ ಆ್ಯಕ್ಟಲ್ಲಿ ಅಂತ ಬಂದಾಗ ಒಂದು ಗ್ರೂಪ್ ಆಫ್ ಅಂದರೆ ಕಲೆಕ್ಷನ್ ಆಫ್ ಪೀಪಲ್ಲು, ಸರ್ಕಾರದಿಂದ ಏನೂ ಪಡೆದುಕೊಳ್ಳದಿರುವವರು, ಏನನ್ನೂ ನಿರೀಕ್ಷೆ ಮಾಡದಿರುವವರು, ಒಂದಷ್ಟು ಜನ ಇಂಡಿವಿಜುವಲ್ಗಳು ಸೇರಿ ಒಂದು ಸಮೂಹವನ್ನಾಗಿ ಮಾಡಿಕೊಂಡಾಗ ಅವರು ಕಾನೂನಾತ್ಮಕವಾಗಿ ಅವರ ಮೇಲೆ ಮೊಕದ್ದಮೆ ಹೇರಲ್ಪಡುವ ಅಥವಾ ಅವರು ಕಾನೂನಾತ್ಮಕ ಇನ್ನೊಬ್ಬರ ಮೇಲೆ ಮೊಕದ್ದಮೆ ಹಾಕಲ್ಪಡುವ
ಇಂಥದ್ದು ಯಾವುದೇ ಕಟ್ಟುಪಾಡು ನಿಬಂಧನೆಗಳಿಗೆ RSS ಎನ್ನುವುದು ಒಳಪಡುವುದಿಲ್ಲ. ಅಥವಾ ಇಲ್ಲಿ RSS ಅಂತ ನಾನು ಹೇಳ್ತಾ ಇದ್ದೀನಿ, ಯಾವ ಸಂಘಟನೆ ಒಳಪಡಲ್ಲ ಅಂತಿದ್ಮೇಲೆ ನಿಮ್ಗೆ RSS ಸಮಸ್ಯೆ ಏನ್ ಮಾಡಿದೆ? ಯಾಕೆ ಯಾವಾಗ್ಲೂ ಗಂಟಲಲ್ಲಿ ಕಡುಬು ಸಿಕ್ಕಾಕೊಡುತ್ತೆ ನಿಮ್ಗೆ RSS ಅಂತ ತಕ್ಷಣ? RSS ಅಂದ್ರೆ ಈಗ ಅವ್ರು ಗುರುಗಳು ಹೇಳ್ತಾ ಇದ್ರು, ಈಗ ನೀವ್ ಹೇಳಿರೋ ದಾಟಿ ಅದು ಸತ್ಯ, ಕಾನೂನಲ್ಲಿ ಅವಕಾಶ ಇದೆ. ನೀವು ಸಂಘ ಮಾಡೋದಕ್ಕೆ ಅಥವಾ ಇನ್ನೊಂದೇನೋ ನಾನು ಸಹಾಯ ಮಾಡ್ತೀನಿ, ನಾವೊಂದ್ 5 ಜನ ಗುಂಪು ಸೇರ್ಕೊಂಡ್ಬಿಟ್ಟು ನಾವೇನೋ ಮಾಡ್ತೀವಿ, ಈ ಸಮಾಜಕ್ಕೆ 50 ಪೈಸಾ ಕೇಳಿಲ್ಲ ನಾನು. ಸೊ ಅದು ಬೇರೆ ವಿಚಾರ. ಸೊ ಇಲ್ಲಿ ಈಗ ಪಥಸಂಚಲನ ಮಾಡ್ತೀನಿ, 20 ಲಕ್ಷ ಜನ ಸೇರ್ತೀನಿ ಅಂದಾಗ ಅದ್ರ ಹೊಣೆಗಾರಿಕೆ ಯಾರು? ಆ ಜವಾಬ್ದಾರಿ ತಗೊಳ್ಳೋರು ಯಾರು? ಸೊ 20 ಲಕ್ಷಕ್ಕೆ ಹಣ ಎಲ್ಲಿಂದ ಬರುತ್ತೆ? ಸೊ 20 ಲಕ್ಷ ಜನ ಸೇರಿದಾಗ ನೀವಲ್ಲ ಏನಾದ್ರೂ ಕಾನೂನಾತ್ಮಕವಾಗಿ ಏನಾದ್ರು ಗಲಾಟೆ ಆಯ್ತು, ಇನ್ನೊಂದಾಯ್ತು, ದೊಂಬಿ ಆಯ್ತು, ಅದರ ಹೊಣೆಗಾರಿಕೆ ಜವಾಬ್ದಾರಿ ಯಾರು ಫಿಕ್ಸ್ ಮಾಡ್ಕೊಂತಾರೆ? ಎಲ್ಲಾಗಿದೆ ದೊಂಬಿ? ಈಗ ರಾಮ ಮಂದಿರ ಆಗಬಹುದು, ಗಲಾಟೆ ಆಗಬಹುದು, ಅವರು ದೇಶದ ವಿರುದ್ಧವಾಗಿ ಬೋಧನೆ ಮಾಡಿರಬಹುದು, ಅವರು ಮಂತ್ರಗಳಲ್ಲಿ ಅವ್ರು ಇನ್ನೇನೋ ತಂತ್ರ ತುರುಕಿರಬಹುದು. ರೋಡಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕಾನೂನು ನೋಟಿಸ್ ಕೊಟ್ರು, ನಿಮ್ಗೆ ಹೇಳಿದೆ ನಾನು, ಟೌನ್ ಹಾಲ್ ಮುಂದೆನೆ ಇದನ್ನ ಸಭೆ ಸೇರಂಗಿಲ್ಲ ಅಂತ ಇರ್ಬೇಕಾದ್ರೆ ಇವರು ಯಾವ ರೀತಿ ನಡೀತಾರೆ? ಆಮೇಲೆ ಈಗ ಬಿಲ್ಡಿಂಗು ಅವರು ಸೂರ್ಯ ಕೇಳಿಸ್ಕೊಳ್ರಿ, ಈಗ ಸಂಘ ಸಂಸ್ಥೆ ಮಾಡೋದಕ್ಕೆ ನೋಂದಣಿ ಇದೇ RSS ಅವ್ರ ಕಡೆಯವರು ಜೋರಾಗಿ ಅನೌನ್ಸ್ ಮಾಡಿದ್ರು, ಗುಲ್ಬರ್ಗದಲ್ಲಿ ನಾವು 3 ಲಕ್ಷ ಜನ ಸೇರಿಸ್ಬಿಡ್ತೀವಿ, 5 ಲಕ್ಷ ಜನ ಸೇರಿಸ್ಬಿಡ್ತೀವಿ, ದೊಡ್ಡದಾಗಿ ಆಗ್ಬಿಡುತ್ತೆ, ಪ್ರಿಯಾಂಕರ್ಗೆ ಪಾಠ ಕಲಿಸ್ತೀವಿ ಅಂತ. ಪ್ರಿಯಾಂಕರ್ಗೆ ಮೈಕ್ ಮುಂದೆ ಮಾತಾಡ್ಕೊಂಡು, ಕ್ಯಾಮ್ರಾ ಮುಂದೆ ಮಾತಾಡ್ಕೊಂಡು ಕೂತಿದ್ರ, ಕೋರ್ಟ್ಗೆ ಹೋದ್ರು. ಕೋರ್ಟ್ಗೆ ಹೇಳ್ತಾ 300 ಜನ ನಾವು ಹೇಳಿದ್ದು, 300 ಜನ ಮೀರುವಂತಿಲ್ಲ ಅಂತ ಹೇಳ್ತು. ಪಥಸಂಚಲನ ಸಾರ್ವಜನಿಕ ಸ್ಥಳ, ಸರ್ಕಾರಿ ಸ್ಥಳಗಳು ಅಥವಾ ಶಾಲೆ ಎಲ್ಲೂ ಮಾಡಂಗಿಲ್ಲ ಅಂತ ಹೇಳಿದ್ರು. ಪ್ರಿಯಾಂಕರ್ಗೆ ಅವತ್ತು ನೋಡಿದ್ರ ಇವ್ರ ಕತೆ ಬರೀ 300 ಜನಕ್ಕೆ ಸೀಮಿತವಾಯಿತು, ಅವ್ರು ಪಥಸಂಚಲನೆ ಮಾಡಬಾರ್ದು ಅಂತಿತ್ತು. ನೀವು ಹೇಳಿದ್ರಿ ಯಾವಾಗಲೇ ಟೌನ್ ಹಾಲ್ ಮುಂದೆ ಬಂದ್ಬಿಡಿ, ಎಲ್ಲ ನಾನು ಸಭೆ ಸೇರ್ತೀನಿ ಅಂದಾಗ, ಟೌನ್ ಹಾಲ್ ಸೂರ್ಯನಿಗಲ್ಲ, ರಮಾಕಾಂತ್ ಹೇಳಿದ್ರು ಕೊಡಲ್ಲ, ಅದನ್ನ ನಾಗೇಂದ್ರ ಅವ್ರು ಹೇಳಿದ್ರು ಕೊಡಲ್ಲ. ಯಾಕೆ ಗೊತ್ತಾ? ಅಲ್ಲಿ ಮಾಡಬೇಡ್ರಪ್ಪ, ಜನಗಳು ತೊಂದರೆ ಆಗುತ್ತೆ ಅಂತಾನೆ ಫ್ರೀಡಮ್ ಪಾರ್ಕ್ ಇಟ್ಟಿರೋದು. ಸೂರ್ಯ ಫ್ರೀಡಮ್ ಪಾರ್ಕ್ ಹಾಕಿ, ಸೂರ್ಯ ನೀವು ಯಾಕೆ ತೆಗಿತಾರ ನೋಡ್ತೀನಿ, ಹಾಕಿ ಫ್ರೀಡಮ್ ಪಾರ್ಕ್ ಅಲ್ಲಿ ಕೊಡ್ತಾರೆ. ಅಂದ್ರೆ ನಿಷಿದ್ಧ ಪ್ರದೇಶದಲ್ಲಿ ಬಿಟ್ಟು ಅವ್ರು ಯಾಕೆ ಮಾಡ್ತಾರೆ? ಇವರು ಈಗ ನಿಷೇಧಿತ ಪ್ರದೇಶ ಮತ್ತೆ ನಿಷೇಧಿತ ರಸ್ತೆಗಳು, ನಿಮ್ಗೆ RSS ನೋಡಿದ್ರೆ ಸಂಕಟ ಏನ್ರಿ? ನಮ್ಗೆ RSS ಅಂದ್ರೆ ಸಂಕಟ ಅಲ್ಲ, ಹೊಟ್ಟೆ ನೋವು ಅಲ್ಲ. ಈಗ ಇವರು RSS ಯಾವುದೇ RSS ನ ಸಂಘಟನೆಯ ಸದಸ್ಯರು ಇಲ್ಲಿ ಬಂದಿಲ್ಲ. ನಾನು ನಿಮಗೆ ಸೂರ್ಯ ಈಗ ಲೀಗಲಿ ಸೂರ್ಯ ನೀವು ಅಡ್ವೊಕೇಟ್ ಇದ್ದೀರಿ, ಕೇಳಿಸ್ಕೊಂಬಿಡಿ. ಈಗ ಇದು ಆಯಿತು, ಕಲಬುರಗಿಯಲ್ಲಿ ಈ ಥರ ನಡೀತು, ಕಾನೂನು ಮೊರೆ ಹೋದರು, ಮುಂದೆ 5-6 ಸಲ ವಿಚಾರಣೆ ಆಯಿತು, ಪೋಸ್ಟ್ಪೋನ್ ಆಯಿತು, ಮಾರ್ಚ್ 1 ಯಾವುದೋ ಡೇಟ್ಗಳೆಲ್ಲ ಹೇಳಿದ್ರು, ಪೋಸ್ಟ್ಪೋನ್ ಆಗಿ ಸುಮಾರು ವಿಚಾರಣೆ ಪರ್ಮಿಷನ್ ಸಿಕ್ತು. ಅಲ್ಲ ಅವ್ರು ಅಲ್ಲಿ ಹೋಗ್ಲಿಲ್ಲ, ಧಾರವಾಡಕ್ಕೆ ಹೋದ್ರು, ಆಯ್ತು, ವಾಟ್ ಎವರ್, ಎಲ್ಲೋ ನೀವು ಕೋರ್ಟ್ಗೆ ಹೋಗ್ಬೇಕು. ಅಲ್ಲ ಕೋರ್ಟ್ಗೆಲ್ಲ ಹುಬ್ಳಿ ಧಾರವಾಡಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಇದೇ ವಿಚಾರ, ಇದೇ RSSಗೆ ಸಂಬಂಧಪಟ್ಟಂತೆ ಅವ್ರ ಹಣಕಾಸು ನನಗೆ ಗೊತ್ತಾಗಬೇಕು, ನಂಗೆ ಲೆಕ್ಕ ಗೊತ್ತಾಗಬೇಕು ಅಂತ ಹೋಗಿ ಅರ್ಜಿ ಹಾಕಿ, ಸೂರ್ಯ ಮುಕುಂದರಾಜು ಅರ್ಜಿ ಹಾಕಿ, ಪ್ರಿಯಾಂಕರ್ಗೇನು ಅರ್ಜಿ ಹಾಕಿ, DK ಶಿವಕುಮಾರ್ ಅರ್ಜಿ ಹಾಕಿ, ಎಲ್ಲ ಮೈಕು ಟ್ವಿಟರ್ ಲೆಟರ್ ಇಲ್ಲಿ ತೋರಿಸ್ಬಿಡೋದು, ನೋಡಿ ನಾನು ಎಷ್ಟು RSS ಖಂಡಿಸ್ತಾ ಇದ್ದೀನಿ, ನಾನು ಎಂತ ಧೈರ್ಯವಂತ ನೋಡಿ, ನಿಮ್ ಶೌರ್ಯ ಇಲ್ಲ. ಇವತ್ತು ಪ್ರಿಯಾಂಕರ್ಗೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಕೇಳಿರೋದು, ಒಬ್ಬ ಗೃಹ ಸಚಿವನಾಗಿ ನನಗೆ ಇದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ, ನಾನು ಕೇಳ್ತಿರೋದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಹಾಕಿಬಿಟ್ಟು ಇಂತಿಂತದ್ದು ಇದೆ ಸ್ವಾಮಿ, ಸಂಘದ ನನಗೆ ತಲೆ ಬಿಡೋಕೆ ಆಗ್ತಿಲ್ಲ, ನನಗೆ ಇವ್ರು ಹಿಂಗೆಲ್ಲ ವ್ಯವಹಾರ ಮಾಡಿದ್ರೆ ಡೌಟ್ ಬರ್ತಿದೆ ನನಗೆ. ಬರೀ ಟ್ವಿಟರ್ ಅಲ್ಲ ನಿಮ್ದು, ಈಗ ಯಾರು ಆ ಸಂಘಟನೆ ಅಧ್ಯಕ್ಷರು? ಮೋಹನ್ ಭಾಗವತರು. ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವರು, ಅಲ್ಲ ಅವ್ರಿಗೆ ಹಿಂದೂ ಧರ್ಮವೇ ರಿಜಿಸ್ಟರ್ ಆಗಿಲ್ಲ ಈಗ ಅವ್ರನ್ನ ಕೇಳಕ್ಕೆ ಅಂದ್ರು. ಅಲ್ಲ ಹಂಗಾರೆ ಮೋಹನ್ ಭಾಗವತ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಈ ದೇಶದ ಇದಕ್ಕೆ ಕಾನೂನುಗಳು ಸೂರ್ಯ, ನಿಮ್ಗೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ನೀವು ಕೇಳ್ತಿರಲ್ಲ, ಕಾನೂನಾತ್ಮಕ ಪ್ರಶ್ನೆಗಳೇ, ನೀನು ರಿಜಿಸ್ಟರ್ ಆಗಿದ್ಯಾನಪ್ಪ, ನಿನ್ ದುಡ್ಡೆಲ್ಲಿ ಬರುತ್ತೆ ಹೇಳು, ನಿಂಗೆ ಯಾರು ದಾನ ಕೊಟ್ಟ ಹೇಳು, ವ್ಯವಹಾರ ಹೇಳು, ಇದು ಲೀಗಲ್. ಸೊಸೈಟೀಸ್ ಆಕ್ಟ್ ಅಂತ ತೋರಿಸಿದ್ರಲ್ಲ, ಇದು ಲೀಗಲ್. ಈಗ ಯು ಆರ್ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಈಗ ಸಿದ್ದರಾಮಯ್ಯನವ್ರ ಮೇಲೆ ಏನ್ ಮಾಡಿದ್ರು, ಒಬ್ರು ಇಡಿಗೆ ಹೋದ್ರು, ಒಬ್ರು ಲೋಕಾಯುಕ್ತ ಅಂತ ಹೋದ್ರು, ಒಬ್ರು IT ಅಂತ ಹೋದ್ರು, ಇನ್ನೊಬ್ರು ಯಾರೋ ಇನ್ನೊಂದೇನಕ್ಕೆ ಹೋದ್ರಲ್ವಾ, ಹೋಗಿ RSS ಮೇಲೆ ಹಾಕಿ ಇಡಿಲ್ ಕೇಸ್ ಇವ್ರ ಮೇಲೆ. ಅಲ್ಲ ಅದನ್ನ ಕೇಸು ಹಾಕುವಂತದ್ದು ತುಂಬಾ, ಹನುಮೇಗೌಡರು ಸುಮಾರು ಕೇಸ್ಗಳು ಎಲ್ಲ ಹೇಳ್ರಿ, ಹನುಮೇಗೌಡರು ಅದೇ ಸಂಘಟನೆಯಲ್ಲಿ ಇದ್ದಂತವ್ರು ಅವ್ರು ಹಾಕೊಂಡು ಗೆಲ್ಲಿ ಬಿಡಿ, ಗೆಲ್ತಾರ ಸೋಲ್ತಾರ ಬಿಡಿ. ಇವಾಗ ನಮ್ ಕತೆ ಅವ್ರನ್ನ ಕೇಳಿದೀವಿ,
ಅವ್ರು ತಾಕತ್ತಿದ್ರೆ ಉತ್ತರ ಕೊಡ್ತಾರೆ. ಇಲ್ಲ ಅಂದ್ರೆ ನೀವ್ ಹೇಳಿದ್ರಲ್ಲ ಸೊಸೈಟೀಸ್ ಆಕ್ಟ್ ಪ್ರಕಾರ ಮಾಡ್ಕೊಳಂಗಿಲ್ಲ ನಾವು ಮಾಡಂಗಿಲ್ಲ ಅಂತ ಹೇಳಿ ಅಷ್ಟೇ. ಓಕೆ, ಮೋಹನ್ ಭಾಗವತ್ ಉತ್ತರ ಎಷ್ಟೆಲ್ಲ ಹೇಳ್ಬೇಕ್ರಿ ನಿಮ್ಗೆ? ಹೇಳಿ. ಆಮೇಲೆ RSS ದ್ವೇಷದಲ್ಲಿಯೇ ಕಾಂಗ್ರೆಸ್ನ ಮತದಾನದ ರಾಜಕಾರಣ ರೈಟಿಂಗ್ ಅಲ್ಲಿ ಕೇಳಿದಾಗ ರೈಟಿಂಗ್ ಅಲ್ಲಿ ಕೊಡ್ಲಿ. RSS ಬ್ರಾಹ್ಮಣರನ್ನ ವಿರೋಧ ಮಾಡಬೇಕು ನೀವು. ಅಲ್ಲ, ಅದನ್ನ ಯಾರು RSS ಬ್ರಾಹ್ಮಣ್ಸ್ನ ವಿರೋಧ ಅಲ್ಲ, ಅದು ವಿರೋಧ ಮಾಡ್ಬಿಟ್ಟು ದಲಿತರೇ ನೋಡಿ ನಾನು ಎಷ್ಟು ಚೆನ್ನಾಗಿ ಬ್ರಾಹ್ಮಣರನ್ನ ಅಪೋಸ್ ಮಾಡಿದ್ದೀನಿ ನೋಡಿ, ಈಗ ನಾನು ಎಷ್ಟು ಚೆನ್ನಾಗಿ ಬ್ರಾಹ್ಮಣರನ್ನ ಖಂಡಿಸ್ತಾ ಇದ್ದೀನಿ ನೋಡಿ. ಪಾಯಿಂಟಿಗೆ ಬಂದ ಕುಮಾರಸ್ವಾಮಿ ಅವ್ರು ಏನಂತ ಹೇಳಿದ್ರು? ಪೇಶ್ವೆಗಳು ಅಂತ ಹೇಳಿದ್ರು. ಕರೆಕ್ಟ್. ಆಮೇಲೆ 4,000 ಜನ RSS ಬ್ರಾಹ್ಮಣ ದ್ವೇಷಿಗಳು. ನೀವು ನಾವು ಬ್ರಾಹ್ಮಣ ದ್ವೇಷಿಗಳಲ್ಲ, ಪ್ರಿಯಾಂಕರ್ಗೆ ಬ್ರಾಹ್ಮಣ ದ್ವೇಷಿ ಅಲ್ಲ. ಅದ್ರಲ್ಲಿ ಎಲ್ಲಾದ್ರೂ ಬ್ರಾಹ್ಮಣರು ಇದನ್ನ ಕೊಡಿ ಅಂತ ಕೇಳಿದಾರ? ಜಾತಿ ತಗೊಂಬನ್ನಿ ಅಂತ ಈಗ ಬಿಜೆಪಿ ಅವರು ಅಲ್ಲ, ಬಿಜೆಪಿ ಅವರು ನೀವು ತಾಕತ್ತಿದ್ರೆ ದಲಿತ ದಲಿತರು ಸಿಎಂ ಮಾಡಕ್ಕಾಗ್ಲಿಲ್ಲ. ಅಲ್ಲ, ಈಗ ನಿಮ್ ಕೈಲೇ ಸಿಎಂ ಮಾಡಕ್ಕಾಗ್ಲಿಲ್ಲ. ಅವ್ರ ಸಂವಿಧಾನ ಅವ್ರಿಗೆ ನಿಮ್ ಸಂವಿಧಾನ. ಈಗ ನೋಡಿ, ಬಿಜೆಪಿನ ನಿಯಂತ್ರಣ ಮಾಡ್ತಿರೋಂಥದ್ದು ಯಾವುದು? ಯಾವ ಸಂಘಟನೆ? ನಾವು ಸಂಘ ಪರಿವಾರ ಅಂತ ಹೇಳ್ತಾರೆ. ಸಂಘ ಪರಿವಾರದಲ್ಲಿ ಇವ್ರು ರಾಷ್ಟ್ರೋತ್ಥಾನ ಶಿಕ್ಷಣ ಮಾತಾಡ್ಬೇಕು ನಾನು ಅದನ್ನೇ ಕೇಳ್ತಾರೆ. ಯಾವುದು ಈಗ RSS ಎಲ್ಲ ಈಗ ಅವರೇ ನಾನು ಅಧಿಕೃತವಾಗಿ ಬಿಜೆಪಿಯ ಬೆಂಬಲಿಗ, ನಾನು ಬಿಜೆಪಿಗೆ ನನ್ನ ಸಿದ್ಧಾಂತ ದಾರಿ ಹೇಳಿದ್ದಾರೆ. ಅಲ್ಲ, ಈಗ NDTV ಮೇಲೆ ದಾಳಿ ಮಾಡಿದ್ರು. ಒಂದ್ ನಿಮಿಷ, ಊಟ ಆಯ್ತಾ ಅಂದ್ರೆ ಮುಂಡಾ ಸ್ಮೋಕ್ ಅನ್ಬಾರ್ದು ನನಗೆ. ಪ್ರಶ್ನೆ ಸರಳವಾಗಿದೆ. ಕೊಡಿ, ನಿಮ್ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರು. ನಾನು ಯಾರೇ ಆಗಿರಿ, ನನಗೀಗ ಆಗ್ಲೇ ಒಂದು ಟ್ರಾಫಿಕ್ ಪೊಲೀಸ್ ಉದಾಹರಣೆ ಕೊಟ್ಟೆ. ನೀನು ಲೈಸೆನ್ಸ್ ಕೊಡಪ್ಪ ಅಂದಾಗ ಅವನು ತುಂಬ ತಲೆಹರಟೆ ಥರ ಮಾತಾಡ್ತಾ ಇದ್ದು, ನಾನು ಯಾಕೆ ಕೊಡ್ಬೇಕು ಕೇಳ್ತಿದ್ದಾಗ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾನೆ? ಫೋಟೋ ಹಿಡಿತಾನೆ. ಇವನು ಯಾರು ಗಾಡಿ ಸೀಸ್ ಮಾಡ್ತಾನೆ. ನೀನು ಕೋರ್ಟಲ್ಲಿ ಮಾತಾಡೋಣ ಬಾಪ ಅಂತ ಕರೀತಾನೆ ಅಷ್ಟೇ. ಇಲ್ಲಿ ಇವ್ರು ಯಾರೇ ಇದ್ರೂ RSSನ ಕೇಸ್ ಹಾಕ್ಬೋದಲ್ಲ. ಇದು ನಿಜವಾಗಿಯೂ ಲಾಜಿಕಲಿ ನಾನು RSSಗೆ ಕೋರ್ಟ್ಗೆ ಎಳಿತೀನಿ ಅಂತ ಅಂದಾಗ ಬೇರೆ ಪ್ರಶ್ನೆ. ನಾನು ಚುನಾವಣೆಗೋಸ್ಕರ ನಾನು ಇಲ್ಲಿ ಬ್ರಾಹ್ಮಣ ದ್ವೇಷ ಮಾಡ್ಕೊಂಡು ದಲಿತರನ್ನೋ ತಳ ಸಮುದಾಯದವ್ರನ್ನೋ ಎತ್ಕಟ್ಕೊಂಡು ಅವರಲ್ಲಿ ನಾನು ದೊಡ್ಡ ಬಿಂಬಿಸ್ಕೊಂಡು ಒಂದು ಫೇಸ್ ಆಗ್ಬಿಟ್ಟು ನೋಡಿ ಇವ್ರು ಬ್ರಾಹ್ಮಣ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ನಮ್ಗೆ ಹಿಂದೆ, ನಾನೀಗ ಅವ್ರು ಹೆಂಗೆ ಟಾರ್ಚರ್ ಕೊಡ್ತಾ ಇದ್ದೀನಿ ನೋಡಿ, ಅದ್ರದ್ದು ರೂಪನ ಇದು. ಪದೇ ಪದೇ ನೋಡಿ, ನಮ್ಗೆ ಕರೆದಿರೋದು ಮಾತಾಡಕ್ಕೆ 2 ನಿಮಿಷ ಆದ್ರೆ ಅವಕಾಶ ಕೊಡಿ. ಸರ್, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೂ RSSಗೂ ಸಂಬಂಧ ಇಲ್ಲ ಅಂದ್ರೂ ಒಂದು ಜನರಲ್ ಆಗಿ ಒಬ್ಬ ಸಾರಿ ಈ ದೇಶದ ಪ್ರಜೆ ಕೇಳ್ತಾ ಇದ್ದೀನಿ. ಇದೇ RSS ಅನ್ನ ದೇಶದಲ್ಲಿ 2 ಬಾರಿ ಬ್ಯಾನ್ ಮಾಡಿದ್ರು ಕಾನೂನಾತ್ಮಕವಾಗಿ, ಕೋರ್ಟ್ ಮುಖೇನ ಒಂದು ನಿಮಿಷ ನೋಡಿ, ಅವರು ಒಬ್ರು ವಕೀಲರು ನ್ಯಾಯಾಲಯಕ್ಕೆ ಹೋಗಿದ್ದು, ನ್ಯಾಯಾಲಯದಲ್ಲಿ ಚರ್ಚೆಗಳಾಯ್ತು. ಹಾಗಾದ್ರೆ ಕೋರ್ಟ್ ಕಾಲು ಬಿದ್ದುಬಿಟ್ರೆ ಬಿಟ್ಬಿಡ್ತಾರೆ ನೋಡಿ. ಮಾತಾಡುವಾಗ ಒಂದು ಕಾನೂನು ಎಲ್ರಿಗೂ ಒಂದೇ ಇರುತ್ತೆ. ಕೇಳಿ ಸರ್, 2 ಬಾರಿ ನ್ಯಾಯಾಲಯ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಲಯದ ಮುಖಾಂತರನೇ ಮತ್ತವ್ರು ಸತ್ಯಾಗ್ರಹಗಳು ಹೋರಾಟಗಳು ಮಾಡಿ ವಾಪಸ್ ತಗೊಂಡಾಗಾದ್ರೆ ನ್ಯಾಯಾಲಯ ಅವತ್ತು ಕೊಡ್ಬೋದಿತ್ತಲ್ಲ ತೀರ್ಮಾನ, ಯಾವುದೇ ಕಾರಣಕ್ಕೂ ನಿಮಗೆ ಇದು ಅಕೌಂಟ್ಸ್ ಕೊಡ್ಲೇಬೇಕು ಅಂತಕ್ಕಂಥದ್ದನ್ನ. ಹಂಗಾದ್ರೆ ನಿಮಗೆ ಸರ್ಕಾರಗಳಿಗೆ RSS ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನಾಗ್ಲೇ ನಿಮ್ಮನ್ನು ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾನ್ಯ ಗೃಹ ಸಚಿವರೇ, ಇವತ್ತು ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಬಿದ್ದಿದೆ. ಇವತ್ತು RSS ನೆತ್ಕೊಂಡು ನೀವು ತಗೊಂಡಿದ್ದ ಚಾರ್ಜ್ ತಗೊಂಡಿದ್ದು 24 ಗಂಟೆಗಳಲ್ಲಿ RSS ಬಗ್ಗೆ ಮಾತಾಡೋದಲ್ಲ. ಸೈಬರ್ ಕ್ರೈಮ್ಗಳಿದೆ, ದಿನ ಬೆಳಗಾದ್ರೆ ಹತ್ಯೆಗಳಾಗ್ತಾ ಇದೆ, ರೌಡಿಗಳ ಅಟ್ಟಹಾಸ ನಡೀತಾ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಇವನ್ ನೋಡಿ ನೀವು ಬೇಕಾದ್ರೆ ಜನಗಳು ಒಪ್ತಾರೆ ನಿಮ್ಮನ್ನ. ನೀವು ಯಾವ್ದು ತಾವೇ ಹೇಳಿದ್ರಿ, ನಾನು ಆ ಪದವನ್ನು ಬಳಕೆ ಮಾಡೋದಿಲ್ಲ. ಬ್ರಾಹ್ಮಣರು ಇನ್ಯಾರನ್ನು ಹೋಲಿಸ್ತಾರ ನನಗೆ ಗೊತ್ತಿಲ್ಲ, ನಾನು ದೊಡ್ಡ ಮಾತಾಡಕ್ಕಾಗಲ್ಲ. ಮತ್ತೆ ಪದೇ ಪದೇ ಕುಮಾರಸ್ವಾಮಿ ಕಾನೂನು ಬಗ್ಗೆ ಒಂದು ನಿಮಿಷ ಹೇಳ್ತಿದ್ದೀನಿ. ಒಂದು ನಿಮಿಷ ಹೇಳೋ ತನಕ ಕೇಳ್ರಿ. ನೀವು ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಗೃಹ ಖಾತೆ ರಾಜ್ಯದಲ್ಲಿ ಅನೇಕವಾದಂತ ಸಮಸ್ಯೆಗಳ ಬಗ್ಗೆ ಮಾತಾಡಿ. ನೀವು RSS ಬಗ್ಗೆ ನಿಮಿಷ ಶ್ರೀಗಳೇ, ದ ಲೀಗಲ್ ಫ್ರೇಮ್ವರ್ಕ್ RSS ಬಗ್ಗೆ ನಾನು ಓದಿ ಹೇಳ್ಬಿಡ್ತೀನಿ. ಎಕ್ಸೆಂಪ್ಷನ್ಸ್ ಅಂಡ್ ಸೋಷಿಯಲ್ ಸರ್ವಿಸ್, ದೇರ್ ಇಸ್ ನೋ ಸ್ಪೆಸಿಫಿಕ್ ನೇಮ್ಡ್ ಸ್ಟ್ಯಾಟ್ಯುಟರಿ clause that explicitly says the RSS is exempt. Rather, it relies on the absence of law compelling universal registration. ಇಲ್ಲಿ ಎಲ್ಲೂ RSS ಇದರಿಂದ ಆಚೆಗೆ ಇಟ್ಟಿಲ್ಲ. ಕೆಲವೊಂದು ಕಾನೂನಿನ ಲೂಪ್ ಹೋಲ್ಗಳು, ಕೆಲವು ಕಡೆ ಕಾನೂನಿನ ಗೈರು ಹಾಜರಿ ಇರುವೆಡೆಯಲ್ಲಿ ಇವರಿಂದ ಒಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಅಂತ. ಒಪ್ತೀರಾ ಇದನ್ನ ನೀವು? ನಾವು ಒಪ್ಪಲ್ಲ, ಅದನ್ನ ನಾವು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ, ಸಂವಿಧಾನ ಬರುವ ಮೊದಲೇ ಈ ಸಂಘಟನೆ ಇತ್ತು. ಸಂವಿಧಾನ ಆದದ್ದ ಮೇಲೆ ಸಂಘಟನೆ ಮೂಲ
ಈಗಾಗಲೇ ಅಲ್ಲಿ ಚರ್ಚೆ ಆದಾಗ ಅವ್ರು ಹೇಳಿದ್ರು 2 ಸಲ ಬ್ಯಾನ್ ಆಯ್ತು. 1950ರಲ್ಲಿ ಬ್ಯಾನ್ ಆದಾಗ ಸಾಮಾನ್ಯ ನಂತರದ ಭಾಗದಲ್ಲಿ ಸಾಮಾನ್ಯ ಇಂದಿರಾ ಗಾಂಧೀಜಿ ಅವರೇ ಇದನ್ನ ಈ ನೇಪಥ್ಯದಿಂದ ಸರಿಸಿದ್ರು. ಅದಕ್ಕಿಂತ ಹಿಂದೆ ಸಾಮಾನ್ಯ ಜವಾಹರ್ಲಾಲ್ ನೆಹರು ಅದರ ಹಿಂಬದಿಯ ವ್ಯವಸ್ಥೆಗಳನ್ನೆಲ್ಲ ಕಂಡು ಅವರು ಪೆರೇಡ್ಗೂ ಅವಕಾಶ ಕೊಟ್ಟಿದ್ರು ಎನ್ನುವ ಇತಿಹಾಸಗಳು ನಮ್ಮ ಕಣ್ಣೆದುರು ಇದ್ದಾಗ, ಹಾಗಾಗಿ ಸನ್ನಿವೇಶಗಳಲ್ಲಿ ಬಾರದ ತಕರಾರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಬಂತು ಅನ್ನೋದು ಒಂದು ಶ್ರೀಗಳೇ, ರಾಜಶೇಖರ ಶ್ರೀಗಳೇ, ಏನ್ ಗೊತ್ತಾ, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಆಯ್ತಪ್ಪ, ಸಂವಿಧಾನ ಇರಲಿಲ್ಲ, ಒಂದು ಸಂಘಟನೆ ಇತ್ತು, ಸಂವಿಧಾನ ಬಂತು ಅಂದಮೇಲೆ ಏನು ಕಾನೂನು ಮಾಡ್ತಾರೋ, ಈಗ ನಾಳೆ ದಿನ ಒಂದು ರೂಲ್ ಬಂದ್ಬಿಡುತ್ತಪ್ಪ, ಇನ್ಮೇಲೆ ರೆಡ್ ಲೈಟ್ ಬಂದಾಗ ಎಲ್ಲರೂ ಮೂವ್ ಮಾಡಿ, ಗ್ರೀನ್ ಲೈಟ್ ಬಂದಾಗ ಎಲ್ಲ ನಿಂತ್ಕೊಳ್ಳಿ ಹೇಳ್ಬಿಟ್ರು ಸಿಗ್ನಲಲ್ಲಿ. ಇಷ್ಟೇ ಶ್ರೀಗಳ ಪ್ರಶ್ನೆ. ಗ್ರೀನ್ ಲೈಟ್ ಬಂದಾಗ ಎಲ್ಲ ಸ್ಟಾಪ್ ಮಾಡಬೇಕು, ರೆಡ್ ಲೈಟ್ ಬಂದಾಗ ಎಲ್ಲ ಮುಂದಕ್ಕೆ ಹೋಗ್ಬೇಕು ಅಂತ ಕಾನೂನು ಮಾಡಿದ್ರು. ನಾನು ಅವತ್ತಿಂದನೂ ಗ್ರೀನ್ ಲೈಟ್ ಬಂದಾಗೆ ನಾನು ಹೋಗಿರೋದು, ರೆಡ್ ಲೈಟ್ ಬಂದಾಗ ನಾನು ನಿಂತಿದ್ದೀನಿ, ನಿನ್ನ ಮಾತು ನಾನು ಕೇಳಲ್ಲ ಅಂದರೆ ಕಾನೂನು ಬಂದಾಗ ನಾನು ಮಾರ್ಪಾಡಾಗಬೇಕಲ್ಲ. ನೋಟ್ ಬ್ಯಾನ್ ಮಾಡಿದ್ರು, ನಾನು ಹಳೆ ಲೋಟೆ ಬಳಸ್ತೀನಿ ಕಣ್ರಯ್ಯ, ನಾನು ಕಾಲದಿಂದ ಇದೇ ನೋಟ್ ಬಳಸ್ತಾ ಇರೋದು, ಹೇಳಕ್ಕಾಗ್ತಿತ್ತ ನಮ್ಗೆ ಯಾರಿಗಾದ್ರು? ಅಂದ್ರೆ ಈಗ ಪ್ರಶ್ನೆ ಇರೋದೇನಂದ್ರೆ, ಸಂಘದ ಬಗ್ಗೆ ಇರುವಂತಹ ಅಭಿಪ್ರಾಯದಲ್ಲಿ ಸಂಘದ ಚಟುವಟಿಕೆಗಳಿಗೆ ಹಣದ ಅವಶ್ಯಕತೆ ಇದೆಯೋ ಅಥವಾ ಸಂಘ ಏನಾದ್ರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡತ್ತೋ, ಈ ವಿಷಯಗಳಲ್ಲಿ ಮಾತ್ರ ಕಾನೂನು ಬರುತ್ತಲ್ಲ. ಇಲ್ಲದ್ರೆ ಕಾನೂನು ಯಾಕೆ ಬರುತ್ತೆ? ಈಗ ನಾವು ಜಗಳ ಮಾಡಿದ್ರೆ ಅಲ್ವಾ ಪೊಲೀಸರು ಬರೋದು, ಇಲ್ಲದ್ರೆ ಪೊಲೀಸ್ ನಮ್ಮ ಕಡೆಗೆ ಯಾಕೆ ಬರುತ್ತೆ? ಇದು ಸಾಮಾನ್ಯ ಜ್ಞಾನ ತಾನೇ? ಹೌದು, ಕರೆಕ್ಟ್, ಅಗ್ರಿ. ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನವನ್ನ ಹಿಡ್ಕೊಂಡು ಹೋದಾಗ ಸಮಾನ ಭಾವನೆ ಉಳ್ಳ ಒಂದಷ್ಟು ಮಂದಿ ಪಬ್ಲಿಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದು, ಇಲ್ಲಿ ಎಲ್ಲೂ ಗೌಪ್ಯ ವಿಷಯಗಳಿಲ್ಲ. ಆರ್ಥಿಕವಾಗಿರ್ಲಿ, ಸಾಮಾಜಿಕವಾಗಿರ್ಲಿ, ಧಾರ್ಮಿಕವಾಗಿರ್ಲಿ ಯಾವುದು ಕೂಡ ಗೌಪ್ಯ ಇಲ್ಲ ಸಂಘದಲ್ಲಿ, ಎಲ್ಲವೂ ಇಲ್ಲ. ಹಾಗಾಗಿ ಈ ಕುಲ್ಲ ಇರುವಾಗ ಶಾಖೆಗಳಿರ್ಬೋದು, ಅದರ ವ್ಯವಸ್ಥೆಗಳಿರ್ಬೋದು, ಇದೆಲ್ಲವೂ ಕೂಡ ಕುಲ್ಲ ಇರುವಾಗ ಪ್ರಿಯಾಂಕರ್ಗೆ ಅವ್ರಿಗೆ ಬ್ರಾಹ್ಮಣರ ಕಂಡ್ರಾಗಲ್ವಾ, RSS ಕಂಡ್ರಾಗಲ್ವಾ? ಬ್ರಾಹ್ಮಣ ದ್ವೇಷದಲ್ಲಿ ರಾಜಕಾರಣ ಅಡಗಿದ್ಯಾ? ಮೋಸ್ಟ್ಲಿ ಇಲ್ಲಿ ಒಂದು ರಾಜಕೀಯ ಇದೆ ರಮಶಾಂಜಿ, ರಾಜಕೀಯ ಗಿಮಿಕ್ ಕೆಲಸ ಮಾಡ್ತಾ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಕೆಲಸ ಈ RSS ಫುಲ್ ಬ್ರಾಹ್ಮಣರು ಅಂತ ಒಂದು ಸಂಘನ, ಅದು ಹೋಗ್ಲಿ ಶ್ರೀಗಳೇ, ಬರೀ ಬ್ರಾಹ್ಮಣ್ಸ್ ಇದಾರೆ ಅದರಲ್ಲಿ. ಮೇಲಿರುವುದು ಎಲ್ಲ ಬ್ರಾಹ್ಮಣರೇ, ಅದ್ರಲ್ಲಿ ಏನು ಮುಚ್ಚುಮರೆ ಬೇಡ. ಮೇಲಿರುವುದೆಲ್ಲ ಬ್ರಾಹ್ಮಣರೇ ಹಾಗೆ ಅಂತ ಹೇಳಿ ಇವರು ದಲಿತರು ಮಾಡಿ ಅಂತಾರಪ್ಪ, ಅದಕ್ಕೆ ಎಡ್ ಮಾಡಿ ಅಂತಾರೆ. ಅಲ್ಲ, ದಲಿತರನ್ನಾಗ್ಲಿ ಅಥವಾ ಬೇರೆ ಯಾರನ್ನಾಗ್ಲಿ ಅವರು ಕತ್ತುಗೆ ಸಿಗ್ತಾ ಇಲ್ಲ, ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಒಂದು ಸಮೂಹ ಅಂದ್ರೆ ಒಂದು ಬ್ರಾಹ್ಮಣ ಸಮೂಹ ಅತ್ಯಂತ ನೀಚ ಅಂತ ಹೇಳಿಕೊಂಡ ಏನು ಹೇಳ್ತಾ ಇರಲ್ಲ, ಹಿಂದೆ ಅಲ್ಲ, ಈಗ ಅದಿಲ್ಲ, ಪಕ್ಷಿಗಳೆಲ್ಲ ಬಸ್ಸಲ್ಲ, ದಲಿತರ ಮನೆಯಲ್ಲೂ ಕೂಡ ಸಾಮೂಹಿಕ ಭಕ್ತಿಯನ್ನು ಮಾಡ್ತಾರೆ. ಇದು ಎಲ್ಲೂ ಉಂಟು, ತೋರಿಸ್ಲಿ ಇವರು ಎಲ್ಲ ಉಂಟು. ಅಲ್ಲಿ ಎಲ್ಲ ಈಗ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಟ್ಬಿಡ್ತಾರೆ, ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ತಾರೆ ಅಲ್ಲಿ, ಅದೆಲ್ಲ ಹೇಳ್ಕೊಡೋದೇ ಅದು ಅಂತ ಇವ್ರುಗಳ ವಾದ. ಶಾಖೆಗೆ ಬನ್ನಿ ಅಂದ್ರೆ ಇವ್ರು ಹೋಗಲ್ಲ. ಈಗ ನಾವು ಹೇಳ್ತಾ ಇರೋದು, ಈಗ ತಾವು ಹೇಳಿದ ಹಾಗೆ ಅವರು ಒಂದು ಶಾಖೆಗೆ ಬಂದು ಆ ಶಾಖೆಯ ಶಿಸ್ತನ್ನ ಗಮನಿಸಿದ್ರೆ ಅವರೊಬ್ಬರು ರಾಷ್ಟ್ರವಾದಿ ಆಗ್ತಾರೆ, ಅವರೊಬ್ಬರು ರಾಷ್ಟ್ರವಾದಿ ಆಗ್ತಾರೆ, ಏನ್ ಗೊತ್ತೇ ಇಲ್ಲ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ ಶ್ರೀಗಳೇ. ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ. ಈ ಇಡೀ RSS ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮದು ಬರೀ ದ್ವೇಷಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅಥವಾ ನಿಜವಾಗಿಯೂ ನಿಮಗೆ RSS ಲೆಕ್ಕಪತ್ರಗಳು ಸಿಗಬೇಕು ಅಂದರೆ ಬೇಕಾದಷ್ಟು ದಾರಿಗಳಿದೆ, ಅದನ್ನು ನೀವು ಮಾಡ್ತಾ ಇಲ್ಲ ಅಂತ? ಅಲ್ಲ, RSS ಸಂಘಟನೆ ಎಕ್ಸಿಸ್ಟೆನ್ಸೇ ಮೊದಲನೇದಾಗಿ ಪ್ರಶ್ನಾರ್ಹ ಆಗಿದೆ. ಸೊ ಎಕ್ಸಿಸ್ಟೆನ್ಸ್ ಈಗ ನೀವು ಹೇಳ್ದಂಗೆ ನೋಂದಣಿ ಆಗ್ಬೇಕಾಗಿಲ್ಲ, ಗ್ರೂಪ್ ಸೇರ್ಕೊಂಡು ಏನೋ ಮಾಡ್ಬೋದು. ಈಗ ಶ್ರೀಗಳು ಹೇಳ್ದಂಗೆ ಅವ್ರ ಬಾಯಿಂದಾನೇ ಬಂತು, ಏನಂತ ಇದು ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಮೇಲ್ಸ್ತರದಲ್ಲಿ ಸೇರ್ಕೊಂಡು ಮಾಡಿರುವಂತದ್ದು. ಸೊ ಅದೇನ್ ಈಗ ಹಂಗಂತ ಹೇಳಿ ಯಾರೇನ್ ಬ್ರಾಹ್ಮಣ ದ್ವೇಷಿಗಳೇನಲ್ಲ. ದಲಿತರು ಸಿಎಂ ಮಾಡಲಿಲ್ಲ ನೀವು, ದಲಿತರು ಸಿಎಂ ಮಾಡಲಿಲ್ಲ ನೀವು, ಸಂಘ ಕೇಳ್ತೀರಿ ದಲಿತರು ಈಗ ಮುಕುಂದ ಅವರ ಮಾತಿನಲ್ಲಿ ಬ್ರಾಹ್ಮಣ ದ್ವೇಷ ಕಾಣ್ತದ? ಅಲ್ಲಲ್ಲ, ಬ್ರಾಹ್ಮಣ ದ್ವೇಷ ಅಂದ್ರೆ ವ್ಯಕ್ತಿಗತವಾಗಿ ವ್ಯಕ್ತಿಯನ್ನ ದ್ವೇಷ ಮಾಡುವಂತದಲ್ಲ. ಸೊ ಆ ಸಿದ್ಧಾಂತ ಏನಿದೆ, ಹಿಂದೆ ನಡ್ಕೊಂಡ್ ಬಂದಿರುವಂತ ಅಸ್ಪೃಶ್ಯತೆ, ಮನುಸ್ಮೃತಿ, ಆಮೇಲೆ ಆ ಸಿದ್ಧಾಂತಗಳನ್ನ ಎಲ್ಲರೂ ವಿರೋಧ ಮಾಡ್ಕೊಂಡ್ ಬಂದಿದ್ದಾರೆ. ಸಂವಿಧಾನ ಇವತ್ತು ಸಮಾನತೆಯನ್ನ ಕೊಟ್ಟಿದೆ. ಆ ಸಮಾನತೆ ಪ್ರಕಾರ ಎಲ್ರಿಗೂ ಅವ್ರವ್ರ ಅವಕಾಶ ಸಿಕ್ತಂಗೆ ಬರ್ತಾ ಇದಾರೆ. ಮುಂದೇನೂ ಆಗುವಂತ ಸಾಧ್ಯ. ಮಾಯಾವತಿ CM ಆಗಿದ್ರು, ಅವರು ತಗೊಂಡ್ರು.
ಸೊ ಆ ಥರದ್ದು ಬೇರೆ ಬೇರೆ ಸಿಗೋವಂಥ ಅವಕಾಶಗಳಿದಾವೆ. CM ಆಗಬಾರ್ದು ಅಂತೇನಿಲ್ಲ, ನಾವು ಕೊಡ್ಲಿಲ್ಲ ಅಂತಲೂ ಆಗುವಂಥ ಸಾಧ್ಯತೆಗಳು ಇದಾವೆ, ಏನಾಗಬಾರ್ದು ಅಂತ ಏನಿಲ್ಲ. ಸೊ ಆ ಥರದ್ದು ಅವ್ರ ಸಂವಿಧಾನ ಬರ್ಕೊಂಡು ದಲಿತನೊಬ್ಬ RSS ಲೀಡರ್ ಮುಖ್ಯಸ್ಥ ಅವ್ರೇನು ಬರ್ಕೊಂಡಿಲ್ವಲ್ಲ ಸಂವಿಧಾನ? ಸಂವಿಧಾನ ಓದ್ಕೊಂಡಿದ್ದೀರಾ ನೀವು? RSS ಸಂವಿಧಾನ ಓದಿದ್ದೀರಿ ನೀವು ಒಳಗಡೆ? ಅಲ್ಲ, RSS ಸಂವಿಧಾನ ಎಲ್ಲಿದೆ ಅದನ್ನೇ ಕೇಳ್ತಾ ಇರೋದು. ಪ್ರತಿ ಇನ್ಸ್ಟಿಟ್ಯೂಷನ್ ಸಂವಿಧಾನ ಇರ್ತಾರೆ, ಬೈಲಾ ಅಂತಾರೆ, ಅವ್ರ ಕಾನೂನು ಅಂತಾರೆ, ಸಂಘದ ನಿಯಮಗಳು ಸಂವಿಧಾನ. ಅದು ಅಲ್ಲ, ರಿಜಿಸ್ಟರ್ ಆಗಿಲ್ದೇ ಇರುವಂತ ಸಂಘಟನೆ ಬೈಲಾ ಎಲ್ಲಿದೆ ಅಂತ ಕೇಳ್ತಾ ಇದೀವಿ. ಓಕೆ, ಅದನ್ನೇ ಕೇಳ್ತಾ ಇದ್ದೀವಿ. ನಿಮ್ ಸಂವಿಧಾನ ಕೊಡಿ. ಲಿಖಿತ ರೂಪದ ಬೈಲಾಗಳು, ಅಲಿಖಿತ ರೂಪದ ಬೈಲಾಗಳು, ದೇಶ ಪ್ರೇಮವೇ ನನ್ನ ಬೈಲಾ ಅಂತಾರೆ ಅವರು. ಅಲ್ಲ ಆಯ್ತು, ದೇಶ ಪ್ರೇಮ ನನ್ನ ಬೈಲಾ ಅಲ್ಲ ಆಯ್ತು. ಹಂಗಾರೆ ನಾನು ಮಾಡಿರುವ ಒಂದೇ ಒಂದು ಕೆಟ್ಟ ಕೆಲಸವನ್ನ, ಕೆಟ್ಟ ಮತಬೋಧನೆಯನ್ನ ನೀವು ತೋರಿಸಿ. ಅಲ್ಲ, ನಾನು ಸಮಾಜಕ್ಕೆ ವಿರುದ್ಧ ಚಟುವಟಿಕೆ ಮಾಡಿದ್ದೀನ. ಅಲ್ಲಿ ಶ್ರೀಗಳು ಒಂದು ಮಾತು ಹೇಳಿದ್ರು, ನಾವ್ ಎಲ್ಲಿಯಾದ್ರೂ ಕಾನೂನಿಗೆ ವಿರುದ್ಧ ನಡೆದುಕೊಂಡಿದ್ರೆ ಅವಾಗಷ್ಟೇ ಸಂಘದ್ದು ಇನ್ನೊಂದು ಪ್ರಶ್ನೆ ಬರೋದು. ಆ ತರದ್ದೇನು ಮಾಡಿಲ್ಲ. ಅದೇ ಸಂಘ ಪರಿವಾರದಲ್ಲಿ ಇದ್ದಂತಹ ಸಂಘ ಪರಿವಾರ, ಇದನ್ನ ಕರೆಕ್ಟ್ ಆಗಿ ಇದ್ ಮಾಡ್ಕೊಳ್ಳಿ. ಸಂಘ ಮತ್ತು ಪರಿವಾರದೊಳಗಡೆ ಇವರು ಬಜರಂಗ್ ದಳ ಬರುತ್ತೆ. ಅಂಡರ್ ವಿಚ್ ಲಾ ಈಸ್ RSS exempted? ಕ್ವಶನ್. It operates under the constitutional protection of Article 19(1)(c) unless an association is declared unlawful under the Unlawful Activities Prevention Act UAPA. The state cannot force a voluntary group to register simply for existing and meeting. ಅಲ್ಲ, ನಾವು ಬಹಳ ಸರಳ ಇದು. ಅವ್ರೇನ್ ಹೇಳ್ತಿದ್ದಾರೆ, ನಾವ್ ಏನು ಸಮಾಜ ವಿರೋಧಿ ಕೆಲಸಗಳನ್ನ ಮಾಡದೇ ಇದ್ದಾಗ ಅಲ್ಲ, ಒಂದು ರಾಜ್ಯ ಸರ್ಕಾರದ ಯಂತ್ರ ಅನ್ನೆಸೆಸರಿಯಾಗಿ ರಿಜಿಸ್ಟರ್ ಮಾಡ್ಕೊಂತ ಹೇಳುವಂತಿಲ್ಲ. ಅಲ್ಲ, ನಿಮ್ಮ ಇದು ಪರಿವಾರದ ಮುಖಾಂತರ ಮಾಡಿಸ್ತಾ ಇದ್ದೀರಾ. ಇವತ್ತು ಆ ಪರಿವಾರದನ್ನ ಅದನ್ನ ಕನ್ಫೆಷನ್ ಮಾಡ್ಕೊಂಡಿರೋರು ಯಾರ್ಯಾರು? AK ಸುಬ್ಬಯ್ಯ ಅವರು. AK ಸುಬ್ಬಯ್ಯ ಅವ್ರ ಮಾತುಗಳನ್ನ ನೀವು ವಿರೋಧ ಮಾಡ್ತೀರಾ? ಅವ್ರು ಅಲ್ಲಿಂದ ಬಂದಂತವ್ರು RSS ಅಂತರಂಗ ಪುಸ್ತಕ ಬರೆದವರು. ಆಮೇಲೆ ಮಹೇಂದ್ರ ಕುಮಾರ್, ಈಗೇನ್ ಗೊತ್ತಾ, ಮಹೇಂದ್ರ ಕುಮಾರ್ ಸರಳವಾಗಿ ಹೇಳ್ಬಿಡ್ತೀನಿ, ಹಾದಿರಂಪ ಬೀದಿರಂಪ ಇಂಡಿವಿಜುವಲಿ ಬಂದು ಯಾರೋ ಪ್ರೆಸ್ ಮೀಟ್ ಮಾಡಿದ್ರು, ಯಾರೋ ಏನೋ ಹೇಳಿದ್ರು, ನಾನು ಕೇಳಲ್ಲ. ನಾನೇನು ಕೇಳ್ತೀನಿ, ಈಗ ನೀವು ಕೋರ್ಟಲ್ ವರ್ಕ್ ಮಾಡಿರೋದು ಸೂರ್ಯ, ಕೋರ್ಟಲ್ ವರ್ಕ್ ಮಾಡ್ತೀರಿ, ಏನೇ ಇರಲಿ, ಒಬ್ಬ ಕೊಲೆ ಮಾಡಿದ್ದಾನೆ ಮಾಡಿಲ್ಲ, ಕೋರ್ಟ್ ತೀರ್ಪು ಬರಕ್ಕೆ ಸಾಕ್ಷಿ ಕೊಡ್ತೀರಿ, ಕೇಸ್ ಹಾಕ್ತೀರಿ. ಏನು ಕೇಸ್ ಹಾಕಿಗೆ ಬರಲ್ಲ ಅಂತ ಹೇಳ್ತಿರೋದು? ಅಲ್ಲ, ಅದಕ್ಕೆ ಬರಲ್ಲ ಅಂತಲ್ಲ. ಈಗ ಪ್ರಶ್ನೆ ಇರೋದು ಸಮಾಜಘಾತಕ ಶಕ್ತಿ ನಾನು ಮಾಡದೇ ಇದ್ದಾಗ ಸಮಾಜಘಾತಕ ಶಕ್ತಿಗಳನ್ನ ನೀವು ಬೆಳೆಸ್ತಾ ಇದ್ದೀರಾ ಎಲ್ಲಿ? ಬಜರಂಗ್ ದಳ ಹೇಳಿ, ಯಾವ ಸಮಾಜಘಾತಕ ಶಕ್ತಿ? ಗೋರಕ್ಷಣೆ ಮುಖಾಂತರ ಗೋರಕ್ಷಣೆ ಮಾಡ್ತೀವಿ. ಸರಳ ಪ್ರಶ್ನೆ ಕೇಳ್ತೀನಿ. ಈಗ ಮಂಗಳೂರಲ್ಲಿ ಹಿಂದೂಗಳು ಕೊಲೆನೂ ಆಯ್ತು, ಮುಸ್ಲಿಮರ ಕೊಲೆನೂ ಆಯ್ತು, ಮುಸ್ಲಿಮರ ಕೊಲೆ ಆಯ್ತು. ಇದ್ರೆ RSS ಪಿತೂರಿ ಅಂದ್ರು, ದ್ವೇಷ ಭಾಷಣದ ಪ್ರಚೋದನೆ ಅಂದ್ರು, ಅವ್ರಿಗೆ ಎತ್ಕಿಡ್ತಾ ಇದ್ದಾರೆ ಅಂದ್ರು, ಆಯ್ತಲ್ವಾ? ಇಲ್ಲ, RSS ಇಂಥ ಸಂಘಟನೆಯಿಂದ ಬಂದಿದೆ, ರಿಜಿಸ್ಟರ್ ಆಗಿಲ್ಲ ಅಂದ್ಬಿಟ್ಟು ಕೇಸ್ ಹಾಕ್ತಾ ಬಿಟ್ಬಿಟ್ರ, ದೇಶದ ಕಾನೂನು ಕೇಸ್ ಹಾಕ್ತಾ ಬಿಟ್ಬಿಟ್ಟ. ಮುಸ್ಲಿಮರು ಇವ್ರು ಹಿಂದೂಗಳನ್ನ ಸಾಯಿಸಿದ್ರು, ಅವ್ರು ಕೇಸ್ ಹಾಕ್ತಾ ಬಿಟ್ಬಿಟ್ರ. ಎಲ್ಲ ಮುದ್ದೆ ಮುರಿತಾ ಇಲ್ವಾ? ಈ ಕಡೆ ಮುರಿತಾವ್ರು, ಆ ಕಡೆ ಈ ತರದ್ದು ಧಾರ್ಮಿಕ ದ್ವೇಷಗಳು, ಮತಾಂಧತೆ, ಈ ತರ ಕಾನೂನು ಇದೆ, ಶಿಕ್ಷೆ ಮಾಡಿದ್ರು ಮಾರಾಯ ಆಗುತ್ತೆ. ಯಾರು ಕೊಡ್ಸ್ಬೇಕು? ಸೊ ಇದರಿಂದ ಕಡೆ ಇರುವಂತ ವ್ಯಕ್ತಿಗಳು ಯಾರು ಅವ್ರನ್ನ ಮುಂದೆ ತಳ್ತಾ ಇರುವಂತದ್ದು? ಕೊಡಿ ಸ್ವಾಮಿ. ಈ ಕೊಲೆಯ ಹಿಂದೆ ಇಂಥ ವ್ಯಕ್ತಿ ಇಂತಿಂತ ವಿಚಾರಧಾರೆಗಳು ತಲೆಗೆ ತುಂಬಿಸಿ ಕಿಂಗ್ ಪಿನ್ ಇವರು. ಈಗ ನರೇಶ್ ಶೆಣೈ ಮಂಗಳೂರಿನಲ್ಲಿ ವಿನಾಯಕ ಬಾಳಿಗ ಅಂತ ಒಬ್ಬ RTI ಆಕ್ಟಿವಿಸ್ಟ್ ನ ಕೊಲೆ ಮಾಡಿದ್ರಲ್ಲ ನರೇಶ್ ಶೆಣೈ RSS ನ ಪರಿವಾರದವರು, RSS ಇಂದ ಬಂದಿರೋಂಥವ್ರು. ಗೌರಿ ಲಂಕೇಶ್ನ ಹತ್ಯೆ ಮಾಡಿದಂಥವ್ರು ಯಾವ ಸಿದ್ಧಾಂತವನ್ನ ಪ್ರತಿನಿಧಿಸ್ತಾರೆ? ಎರಡು ತಪ್ಪೇ. ಈಗ ಯಾರನ್ನ ಎಕ್ಸಾಮ್ ಮಾಡಿದೀವಿ ನಾವು ಇದರಲ್ಲಿ? ಇಲ್ಲ, ಎಕ್ಸಾಮ್ ಮಾಡಿಲ್ಲ. ಬಟ್ ಆದ್ರೆ ಈ ಸಂಘಟನೆಗಳು ರುದ್ರೇಶ್ ಯಾಕೆ ಕೊಲೆ ಆದ? ಯಾಕ ವ್ಯಕ್ತಿಯನ್ನ ಕೊಲೆ ಮಾಡುವಂತ ಇದು ಉದ್ಭವ ಆಯ್ತು? ಎಲ್ಲಿಂದ ಆ ದ್ವೇಷ ಬಂತು? RSS ನ ಯಾಕೆ ಕೊಲೆ ಆದ? ಯಾಕೆ ಯುವಕರು ಕೊಲೆ ಆಗ್ತಾ ಇದಾರೆ? ಈ ಕೊಲೆಗಳ ಹಿಂದೆ ಇರುವಂತ ಶಕ್ತಿ ಏನು? ಯಾಕೆ ಇನ್ನೊಬ್ರನ್ನ ನೀವು ದ್ವೇಷ ಮಾಡ್ತೀರಿ? ಸರಳುಗಳಿಂದ ಸೊ ಅದನ್ನೇ ಆ ತರದೊಂದು ಧಾರ್ಮಿಕ ದ್ವೇಷ, ಮತಾಂಧತೆ ಬರೀ ಅಷ್ಟಕ್ಕೆ ನಿಂತೋಯ್ತಾ? ಸೊ ಅದಕ್ಕೆ ಅಷ್ಟಕ್ಕೆ ನಿಂತೋಯ್ತಾ? ಆ ತರದೊಂದು ನಾಗೇಂದ್ರ ಕ್ವಶನ್ ಕೇಳ್ಬಿಡ್ತೀನಿ. ಇಲ್ಲಿ ಏನಾಗುತ್ತೆ, ಯಾವ ಸಂಘಟನೆಯಿಂದ ಆದ್ರೂ ಬರಲಿ, ಅವನು ಯಾವತ್ತಾದ್ರೂ ಒಬ್ಬ ಕಾನೂನಿಗೆ ವಿರುದ್ಧವಾಗಿ ಸಮಾಜಘಾತಕ ಶಕ್ತಿ ಕೆಲಸ ಮಾಡ್ದ ಅಂದರೆ, ಹಿಂದೂ ಮಾಡಿದ್ರು ಅಷ್ಟೇ, ಮುಸ್ಲಿಂ ಮಾಡಿದ್ರು ಅಷ್ಟೇ, ಕ್ರಿಶ್ಚಿಯನ್ ಮಾಡಿದ್ರು ಅಷ್ಟೇ, ಸರಳುಗಳ ಹಿಂದೆ ಈ ದೇಶದ ಈ ನೆಲದ ನ್ಯಾಯಾಲಯ, ನೆಲದ ಕಾನೂನು ನಿಲ್ಲಿಸಿಲ್ವಾ ಅಂತ ನನ್ನ ಪ್ರಶ್ನೆ ಸರಳವಾಗಿ. ಸರ್, ಖಂಡಿತ ನಾವು ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಸ್ವತಂತ್ರ ಬಂದ ನಂತರ ನಾವು ಕಾನೂನಾತ್ಮಕವಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಶಿಕ್ಷೆ ಆಗಿದೆ ಅಂತಕ್ಕಂಥ ಒಂದು ಇತಿಹಾಸ. ನಮ್ಮ ಕಾಂಗ್ರೆಸ್ ವಕ್ತಾರರು ಕೆಲವು ಪದಬಳಕೆಗಳನ್ನು ಮಾಡ್ತಾ ಇದ್ರು. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಸ್ವಯಂ ಸೇವಕರು ಯಾರು ಬೇಕಾದ್ರೂ ಸೇವೆ ಮಾಡ್ಲಿ, ತಪ್ಪು ಮಾಡಿದ್ದೀರ ನೀವು
ಇಟ್ಕೊಳ್ಳಿ ಅವ್ರನ್ನ, ಸ್ವಯಂ ಸೇವಕರವರು, ಅವ್ರಿಗೆ ಯಾವುದೇ ಅಪೇಕ್ಷೆ ಇಲ್ಲ ಅಲ್ಲಿ, ಅವ್ರದೇ ಆದಂತ ಒಂದು ದೇಶ ಪ್ರೇಮ ಇದೆ, ದೇಶಕ್ಕಾಗಿ ಕೆಲಸ ಮಾಡ್ತಾರೆ ವಾಲಂಟಿಯರ್ ಆಗಿ. ಯಾವುದೇ ಇದರಲ್ಲಿ ಹಣಕಾಸಿನ ವಿಚಾರ ಆಗಿರ್ಲಿ, ಅಕೌಂಟಬಿಲಿಟಿ ಕೇಳೋದಾಗ್ಲಿ, ಮತ್ತೊಂದು ಪದಾಧಿಕಾರಿಗಳಾಗ್ಲಿ, ಯಾವುದು ಏನೂ ಇಲ್ಲ. ಅರೆ ನನ್ನ ದೇಶದ ಬಗ್ಗೆ ನನಗೆ ಪ್ರೀತಿ ಇದೆ, ನಾನು ಕೆಲಸ ಮಾಡ್ತೀನಿ. ಇದಕ್ಕೆ ಯಾಕೆ ಒಂದು ನಿಮಿಷ ಹೇಳ್ತೀನಿ ಕೇಳಿ ನೀವು ಸ್ವಲ್ಪ. ಇಂಥ ಒಂದು ಸೂಕ್ಷ್ಮವಾದ ವಿಚಾರನ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾರೆ ಅಂದ್ರೆ, ಅವ್ರ ತಂದೆ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬ್ರು ಅವ್ರ ಬಗ್ಗೆ ಅಪಾರವಂತ ಗೌರವ ಇದೆ. ಅನೇಕ ಸಂದರ್ಭಗಳಲ್ಲಿ ದೇಶದ ಅತ್ಯುನ್ನತ ರಾಜಕಾರಣದ ವಿಚಾರಗಳಲ್ಲಿ ಚರ್ಚೆ ಮಾಡಿರ್ತಕ್ಕಂಥವ್ರು. ಯಾಕೆ ಅವ್ರಿಗೆ ಮನವರಿಕೆ ಇಲ್ವಾಗಾದ್ರೆ, ಯಾಕೆ ಅವತ್ತು ಅವರೆಲ್ಲ ಸುಮ್ಮನೆ ಇದ್ರಾಗಾದ್ರೆ? ಇದು ಕೇವಲ ದ್ವೇಷದ ರಾಜಕಾರಣ ಅಷ್ಟೇನೆ. ನಾನು ಆಗ್ಲೇ ಹೇಳ್ತಿದ್ದೆ, ತಾವು ಅವಕಾಶ ಕೊಡ್ಲಿಲ್ಲ ಅಷ್ಟೇನೆ. ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳು ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದೆ. ದಯವಿಟ್ಟು ಅದನ್ನ ನೀವು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಕೊಡಿ. ಯಾವುದೇ ಕಾರಣ ಅದನ್ನ ಬಿಟ್ಟುಬಿಟ್ಟು ಏನ್ ದ್ವೇಷದ ರಾಜಕಾರಣ ಮಾಡಿ ಏನ್ ಮಾಡ್ತೀರಿ? ರಾಜ್ಯದಲ್ಲಿ ಹೆಸರು ತಗೋಬೇಕು ನೀವು. ಇವತ್ತು ಜನಗಳಿಗೆ ಒಳ್ಳೆ ಆಡಳಿತ ಕೊಟ್ರೆ ಜನರೇ ನಿಮ್ಮಿಂದ ಕೂಡ ಬರ್ತಾರೆ. ನಿಮ್ಮಿಂದ 1,00,000 ಜನ ಸ್ವಯಂ ಸೇವಕರು ಬರ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಇವರಿಂದ ನಾವು ಇರ್ತೀವಿ, ಅವ್ರು ಹೇಳಿದಂಗೆ ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ. ಒಳ್ಳೆ ಕೆಲಸ ದೇಶಕ್ಕಾಗಿ ಸ್ವಯಂ ಸೇವಕರು, ಅದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಯಾರಾದ್ರೂ ಕೆಲಸ ಮಾಡ್ಲಿ ಅಂತ ಪ್ರೋತ್ಸಾಹ ಕೊಡೋಣ ಬಿಡಿ. ನಮ್ಮ ದೇಶಕ್ಕಾಗಿನೇ ತಾನೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾವ್ದು ಕ್ರಿಮಿನಲ್ ಚಟುವಟಿಕೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಲಿ. ಶ್ರೀಗಳೇ, ನಾನು ಹೇಳೋದು ಒಂದೇ ಮಾತು. ಈಗ ಈ ಪ್ರಶ್ನೆಯನ್ನ ಮತ್ತೆ ಮತ್ತೆ ಕಾಂಗ್ರೆಸ್ನವರೋ XYZ ಇನ್ನೊಬ್ರು ಯಾರೋ ಈ ಪ್ರಶ್ನೆನ ಕೇಳಿ 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 ಪ್ರತಿದಿನ ಒಂಥರ ಹಾರಿಕೆ ಉತ್ತರ ಕೊಡ್ತಾರೋ, ತೇರಿಸ್ಕೊಂಡು ಹೋಗುವಂಥ ಉತ್ತರ ಕೊಡ್ತಾರೋ, ಆ ಪ್ರಶ್ನೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೋ, ಮೋಹನ್ ಭಾಗವತರೇ ಬೇರೆನೋ ಹೇಳ್ತಾರೋ, ಇದಕ್ಕೆಲ್ಲವುಗಳಿಗಿಂತ ಹೆಚ್ಚಾಗಿ ಸಪೋಸ್ ಒಂದು ವೇಳೆ RSS ರಿಜಿಸ್ಟ್ರೇ ಆಗ್ಬಿಡ್ತು, ರಿಜಿಸ್ಟ್ರಿ ಇವತ್ತು ಬೆಳಗ್ಗೆ ಮಾಡಿದ್ರು ನಾಳೆ ಬೆಳಗ್ಗೆ ಮಾಡಿದ್ರು ಅಂದ್ಕೊಳ್ಳಿ, ಪ್ರಾಬ್ಲಮ್ ಏನಾಗ್ಬಿಡಬಹುದು ಅಂತ. ಯಾಕೆ ಭಯ? ಸರಿಯಪ್ಪ ಮಾಡಿಲ್ಲ, ರಿಜಿಸ್ಟರ್ ಮಾಡ್ತೀವಿ ನೋಡಯ್ಯ ಅಂದ್ರೆ ಮುಗಿದೋಯ್ತಲ್ಲ. ಈಗ ಪ್ರಶ್ನೆ ಇರೋದು, ಇದು ದೇಶವ್ಯಾಪಿ ಸಂಘಟನೆ ಅಲ್ಲ, ಇದು ಜಗತ್ವ್ಯಾಪಿ ಸಂಘಟನೆ. ಇಡೀ ವಿಶ್ವದಲ್ಲಿ ಇದೆ. ಆಸ್ಟ್ರೇಲಿಯಾ, ಅಮೆರಿಕ, ಬೇರೆ ಬೇರೆ ದೇಶಗಳಲ್ಲಿ ಇದೆ. ಅಲ್ಲಿ ಭಾರತ ಸಮಸ್ಯೆ ಭಾರತದಲ್ಲಿ ಯಾವುದೋ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಬರ್ತದೆ, ಅದು ಒಂದು ಪ್ರಶ್ನಾರ್ಥಕ. ಎಲ್ಲೂ ಇದು ಈಗ ಕೇವಲ ಭಾರತದಲ್ಲಿ ಈ ಸಂಘಟನೆ ಇದ್ರೆ ಅವುಗಳು ಈ ಪ್ರಶ್ನೆ ಕೇಳುವವರು ಆ ಪ್ರಶ್ನೆಯನ್ನ ಕೇಳಬಹುದು. ಇದು ಕೇವಲ ಭಾರತದಲ್ಲಿ ಅಲ್ಲ, ಆಸ್ಟ್ರೇಲಿಯಾ ಇದೆ, ಅಮೆರಿಕ ಇದೆ, ಇಡೀ ವಿಶ್ವದಲ್ಲಿ ಇದೆ ಈ ಸಂಘಟನೆ. ಅಲ್ಲಿ ಬಾರದ ಸಮಸ್ಯೆ ಇಲ್ಲಿ ಯಾಕೆ ಬರ್ತದೆ ಎನ್ನುವುದು ಇನ್ನೊಂದು ಮಾತಿದೆ ಗುರುಗಳೇ, ಇನ್ನೊಂದು ಮಾತಿದೆ. RSS ಅಲ್ಲಿ ನಾವೇನು ದೇಣಿಗೆ ತಗೊಳ್ಳಲ್ಲಪ್ಪ, ನಮ್ಗೇನ ಕೊಟ್ಟರು ಗುರು ಕಾಣಿಕೆ ಅಂತ ಕೊಡ್ತಾರೆ ಅಂತ ಹೇಳಿ. ಯಾವುದೇ ಕಾಣಿಕೆಗಳನ್ನ ಡೊನೇಷನ್ ಅನ್ನ ನಾನು ಗುರು ಕಾಣಿಕೆ ಅಂತ ಹೇಳ್ಬಿಟ್ರೆ ಮುಗಿದೋಗ್ಬಿಡುತ್ತಾ? ಒಂದು ಆಡಿಟ್ ಬೇಡವಾ? ಎಲ್ಲ ಗುರು ಕಾಣಿಕೆ 5 ಕೋಟಿ ತಗೋತೀನಿ, ನಾನು ಗುರು ಕಾಣಿಕೆ ಕೊಟ್ಬಿಟ್ರಪ್ಪ ಅಂದ್ರೆ ಓಕೆನಾ? ಇಸ್ ಇಟ್ ಓಕೆ? ರಮಾಕಾಂಜಿ, ಈಗ ನಾವು ಕೊಟ್ಟ ಹಣ ಏನಿದೆ ಅದು ಗುರು ಕಾಣಿಕೆ ಅಂತ ಬಂದಾಗ ನಾವು ಪ್ರಶ್ನೆ ಕೊಡುವಾಗ ಪ್ರಶ್ನೆ ಮಾಡ್ಬೇಕಲ್ಲ. ಇವರಿಗೆ ಯಾಕೆ ತಲೆಬಿಸಿ? ಕೊಡುವವರು ಪ್ರಶ್ನೆ ಮಾಡಿದ್ರೆ ಈಗ ನಮ್ಗೆ ಗುರುಗಳೇ ನಾವು ಇಡ್ಲಿ ತಿಂದ್ರೆ ಟ್ಯಾಕ್ಸ್ ತಗೋತಾರೆ, ಇಡ್ಲಿ ತಿಂದ್ರೆ ನಾವು ಟ್ಯಾಕ್ಸ್ ತಗೋತಾರೆ, ಕಾಫಿ ಕುಡಿದ್ರೆ ಟ್ಯಾಕ್ಸ್ ತಗೋತಾರೆ. ಇವರಿಗೆ ಟ್ಯಾಕ್ಸ್ಗೆ ಎಕ್ಸಂಪ್ಷನ್ಸ್ ಇವೆಲ್ಲವೂ ಕೂಡ. ಇವನ್ನ ಯಾರು ಕೇಳಬಾರ್ದಾ? ಇವ್ರು ಬಿಲ್ಡಿಂಗ್ ಕಟ್ತಾ ಇದ್ರೆ ಸುಮ್ಮನೆ ಇರ್ಬೇಕಾ? ಈಗ ಸರ್ವಿಸ್ ಅಂತ ಬಂದಾಗ ನಿಮ್ಗೆ ಅದು ಯಾವ್ದು ಬರಲ್ವಲ್ಲ, ಸೇವೆ ಅಂತ ಬಂದಾಗ ಯಾವ್ದು ಬರಲ್ಲ. ಈಗ ತಮಿಳುನಾಡಿನಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಸುನಾಮಿ ಬಂತು. ಸುನಾಮಿ ಬಂದಾಗ ನೇರವಾಗಿ ಸಂಘ ಕೊಟ್ಟು ಕೆಲಸ ಮಾಡಿ ಬ್ಯಾಂಕ್ ಅಕೌಂಟ್ ಎಲ್ಲಿಂದ ಹಣ ಬಂತು? ಈಗ ಏನಾಗುತ್ತೆ ಗೊತ್ತಾ ಗುರುಗಳೇ, ಇಲ್ಲಿ 2 ಪ್ರಶ್ನೆ ಬರುತ್ತೆ. ನೀವು ಸಿಕ್ಕಿದ್ದೀರಿ, ನಾನು RSS ಸಿಕ್ಕಿದ್ರು ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೆ. ಇದು ನಂದೇ ಪ್ರಶ್ನೆಗಳಂತ ಭಾವಿಸಬಾರ್ದು. ಇವತ್ತಿಗೆ ಏನೇನು ರೈಸ್ ಆಗ್ತಾ ಇದೆಯೋ ಆ ಪ್ರಶ್ನೆಗಳನ್ನ ನಾನು ಕ್ಯಾಮ್ರಾ ಮುಂದೆ ನಿಮ್ಮ ಮುಂದೆ ಕೇಳ್ತಾ ಇದ್ರೆ ಅಷ್ಟೇನೆ. ಏನು ಪಾಯಿಂಟ್ ಅಂತ ಹೇಳಿದ್ರೆ, ಸುನಾಮಿ ಬಂದಾಗ, ಬರ ಬಂದಾಗ, ಗುಜರಾತ್ ಭೂಕಂಪ ಆದಾಗ, ಪಾಕಿಸ್ತಾನದಲ್ಲಿ ಭೂಕಂಪ ಆದಾಗ, ಕಚ್ಚಲ್ಲಿ ಏನೋ ತೊಂದರೆ ಆದಾಗ ಬರೀ RSS ಅವ್ರು ಕೆಲಸ ಮಾಡಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಕಂಬಳಿಗಳು ಕೊಟ್ಟಿದ್ದಾರೆ, ಊಟದ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ಅಕ್ಕಿ ಸಾಕ್ಸಿದ್ದಾರೆ, ಚಪಾತಿ ಕೊಟ್ಟಿದ್ದಾರೆ, ಎಲ್ಲ ಲಟ್ಟಿಸಿ ಮನೆಗಳಲ್ಲಿ ಕೊಟ್ಟಿದ್ದಾರೆ. ಕೋವಿಡ್ ಬಂದಾಗ ದಾನ, ಇದೆಲ್ಲ ಇದ್ದಾಗ RSS ಏನಿದೆ ಎಕ್ಸ್ಕ್ಲೂಸಿವ್ ಅಲ್ಲ, ಇದರಲ್ಲಿ ಎಲ್ಲರಂತೆ ಅವರು ಮಾಡಿದ್ದಾರೆ. ಒಂದು ಯೂನಿಫಾರ್ಮ್ ಅಲ್ಲಿ ಅವ್ರು ಮಾಡಿರ್ಬೋದು, ಅನೇಕರು ಅವ್ರು ಯಾವ ಬಟ್ಟೆ ಐತೋ ಅದ್ರ ಹಾಕೊಂಡು ಹೋಗೋ ಮಾಡಿರಬಹುದು. ಹಾಗಂದ ಮಾತ್ರಕ್ಕೆ ಈಗ ನಾನು 3 ಜನ ಮಾಡಿರ್ತೀವಿ, ನಮ್ಮನ್ನ ಯಾರು ಕೇಳ್ಬೇಡ್ರಿ, ನಾನು ಸುನಾಮಿ ಬಂದಾಗ ಹೋಗ್ಬಿಟ್ಟು ಅಲ್ಲೆಲ್ಲ ನೀರಲ್ಲಿ ಮುಳುಗಿದವ್ರು ಜನರ ಕಾಪಾಡಿದ್ದೀನಿ, ನಾನು ಟ್ಯಾಕ್ಸ್ ಕೇಳ್ತೀರಾ ಅಂದ್ರೆ ಇಸ್ ಇಟ್ ಓಕೆ? ಇಲ್ಲ, ಅದಲ್ಲ, ಆ ರೀತಿ ಅಲ್ಲ. ಇದು ತಾವು ತಗೊಂಡ ರೀತಿ ಬೇರೆ, ಅದು ಆ ರೀತಿ ಅಲ್ಲ. ನಾವೇನ್ ಹೇಳ್ತಾ ಇರೋದು, ಈಗ ಒಂದು ಬಿಸ್ಕಿಟ್ ತಿನ್ನೋದಕ್ಕೂ ಒಂದು ಕಾನೂನು ಬರುತ್ತೆ, ಅಥವಾ ಅದ್ರಲ್ಲಿ ಏನಾದೇನ ಬರುತ್ತೆ ಅಂತ ಹೇಳಿದ್ರೆ ಚರ್ಚೆ ಇರುವುದೇನು, ಯಾರು ಖರ್ಚು ಮಾಡಿದ್ರು ಅಂತ. ಸಂಘ ಖರ್ಚು ಮಾಡಲ್ಲ, ಸಂಘ ಒಂದೇ 1 ರೂಪಾಯಿ ಖರ್ಚು ಮಾಡಲ್ಲ. ನೋಡಿ, ಈಗ ಅದ್ರಲ್ಲಿ ಒಬ್ಬ ಪ್ರಚಾರಕ ಇರ್ತಾನೆ, ಅಖಿಲ ಭಾರತೀಯ ಸಂತ ಪರಿಷತ್ ಇದೆ, ಎಂತ ತುಂಬಾ ಸಂಘಟನೆಗಳಿದ್ದ, ಒಬ್ಬ ಪ್ರಚಾರಕ ಇದ್ದಾನೆ. ಆ
ಪ್ರಚಾರಕನಿಗೆ ಈ ಗುರು ಕಾಣಿಕೆ ಉಪಯೋಗ ಆಗೋದು. ಆ ಪ್ರಚಾರಕ ಟಿಕೆಟ್ ತಾನಲ್ಲ, ಈಗ ಬಸ್ಸಿನ ಟಿಕೆಟ್ ಅಲ್ಲಿ ಹೋಗ್ತಾನೆ, ಅವನೇನು ಐಷಾರಾಮಿ ವಾಹನ ಇಲ್ಲವನಲ್ಲಿ ಅವ್ನು ಸೈಕಲ್ ತೊಳ್ಕೊಂಡು ಹೋಗಿದ್ದಾನೆ ಹಿಂದೆ, ಈಗ ಬೈಕಲ್ಲಿ ಹೋಗ್ತಾನೆ, ಅದಕ್ಕೆ ಹಾಕಿದ ಪೆಟ್ರೋಲಿಗೂ ಕಾಣ್ತಾ ಇದ್ದು ಅಲ್ಲಿ ಒಂದು ಮಿಸ್ಯೂಸ್ ಬೈಕ್ ಇಲ್ಲ. ಯಾರೇ ಸಿಕ್ತು ಅಂತ ಈಗ ಮಿಸ್ಯೂಸ್ ಬಂದಾಗ ಕಾನೂನು ಬರೋದು, ಫೈನ್ ಅದಕ್ಕೇನು ಮಿಸ್ಯೂಸ್ ಆದಾಗ ಕಾನೂನು ಬರೋದು. ಇಂತಹ 100 ವರ್ಷಗಳಲ್ಲಿ ಆಗದ ಮಿಸ್ಯೂಸ್ ಯಾವ ಸಂಘಟನೆ ಇದೆ ದೇಶದಲ್ಲಿ? ಒಂದು ತೋರಿಸಿ ನೀವು, ಒಂದು ಜಗಳ ಆಗದ, ಹುದ್ದೆಗಾಗಿ ಯಾವುದೇ ರೀತಿಯ ಇದು ಇಲ್ಲಿ ಸಮಸ್ಯೆ ಬಾರದ. ಗುರುಗಳೇ ಯೂಸ್ ಆಯ್ತಾ ಮಿಸ್ಯೂಸ್ ಆಯ್ತಾ ಲೆಕ್ಕ ಕೊಟ್ರೆ ಗೊತ್ತಾಗುತ್ತೆ ನಮ್ಗೆ. ಲೆಕ್ಕವೇ ಕೊಡ್ತಿದ್ರೆ ನಾನು ಕಂಡುಹಿಡಿಯೋದು ಹೇಗೆ ಇದು ಯೂಸ್ ಆಗಿದ್ಯಾ ಮಿಸ್ಯೂಸ್ ಆಗಿದ್ಯಾ ನನಗೆ ಗೊತ್ತಾಗೋದು ಹೇಗೆ ಅಂತ? ತಗೊಳ್ಳುವನಿಗಲ್ವಾ ಲೇನದೇನ ಅನ್ನೋದೇನಿದೆ, ಕೊಡುವವನಿಗೂ ತಗೊಳ್ಳುವವನಿಗೂ. ಈಗ ಅಂಬಾನಿ ಅವರ ಬಹಳ ದೊಡ್ಡ ಸಂಸ್ಥೆ ಇದೆ, ಅದು ಟ್ರಸ್ಟ್ ರಿಜಿಸ್ಟರ್ ಆಗಿ ಸೇವೆಗಳನ್ನ ಮಾಡ್ತಾರೆ, ಅವರು ಮಾಡ್ತಾರೆ, ಅವತ್ತೇ ಟ್ರಸ್ಟ್ ಇದೆ. ಹಾಗಾಗಿ ಇಲ್ಲಿ ಸಂಘದಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ವ್ಯವಸ್ಥೆಗಳು ಸಂಘಕ್ಕೆ ಅನ್ವಯಿಸುವುದಿಲ್ಲ ಎನ್ನುವುದಕ್ಕೆ ಒಂದೇ ಉದಾಹರಣೆ ಅವರು ಸ್ವಯಂ ಸೇವೆಯನ್ನ ಮಾಡ್ತಾ ಇರೋದು. ಫೈನ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಅಖಾಡ, ಈ RSS ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಯಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಜೀವನ ಪೂರ್ತಿ ಆ ಹಾವು ಜೀವಂತವಾಗಿರಬೇಕು, ದೊಣ್ಣೆನ ಮುರಿದೋಗ್ಬಾರ್ದು. ಇಶ್ಯೂ ರಾಜಕೀಯಕ್ಕೆ ಬೇಕು, ಪ್ರತಿದಿನ ಇದು ಬರ್ತಾ ಇರಬೇಕು. RSS ಲೆಕ್ಕ ಕೊಡ್ರಿ, ರಿಜಿಸ್ಟರ್ ಆಗಿಲ್ಲ ರೀ, ನಾನು ಲೆಕ್ಕ ಕೊಡಲ್ಲ, ಇಂಡಿವಿಜುವಲ್ಸು, ಗ್ರೂಪ್ ಆಫ್ ಇಂಡಿವಿಜುವಲ್ ಅಂತ ಅವ್ರು ಹೇಳ್ಕೊಂಡು ಬರ್ತಾರೆ. ನಿಮಗೆ RSSನ್ನು ಆ ರೀತಿಯಲ್ಲಿ ನೀವು ಕಾನೂನು ಕಟ್ಟಳೆಗಳಿಗೆ ಎಳಿಲೇಬೇಕಾ? ಕೇಸ್ ಹಾಕ್ಬಿಟ್ಟು ಒಂದು ಲಾಜಿಕಲ್ ಎಂಡ್ ತರಬೋದು, ಮಾಡಲ್ಲ. ಇದೇನಿದ್ರು ಕ್ಯಾಮ್ರಾ, ಸೋಷಿಯಲ್ ಮೀಡಿಯಾ, ಟ್ವಿಟರು, ಫೇಸ್ಬುಕ್ಕು, ಒಂದು ಸ್ಟೇಟ್ಮೆಂಟು, ಇಲ್ಲಿಗೆ ಅದು ಎಂಡದು. ಲೀಗಲಿ ಫೈಟ್ ಮಾಡಿರಿ. ಇಲ್ಲ RSS ಆದರೂ ಗೆಲ್ಲಬೇಕು, ಇಲ್ಲ ಪ್ರಿಯಾಂಕರ್ಗೆ ಆದರೂ ಗೆಲ್ಲಬೇಕು. ಇದು ಯಾಕೆ ಮಾಡಲ್ಲ ನೀವು? ಅಲ್ಲ, ಅಂದರೆ ನಿಮಗೆ ನೆಕ್ಸ್ಟ್ ಎಲೆಕ್ಷನ್ಗೆ ವಿಷಯನೇ ಇಲ್ವಲ್ಲ, ನಿಮಗೆ ಟಾಪಿಕ್ ಇಲ್ಲ ನೆಕ್ಸ್ಟ್. ಈಗ ಅವ್ರನ್ನ ಕರೆದಿದ್ದೀವಿ. ಯಾರನ್ನ? RSS ಉತ್ತರ ಕೊಟ್ಟರಲ್ಲ ಅವರು. ಅವ್ರು ಯಾರು ಕೊಟ್ಟಿಲ್ಲ ಉತ್ತರ. ಅವ್ರಿಗೆ ಭಾಗವತ್ ಹೇಳಿದ್ರಲ್ಲಿ ಹಿಂದೂ ಧರ್ಮವೇ ರಿಜಿಸ್ಟರ್ ಆಗಿಲ್ಲ ಅಂದ್ರೆ, ಹಿಂದೂ ಧರ್ಮವೇ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಮತ್ತೆ ಈ ತರದ್ದು ಸಂಘಟನೆಗಳು ಯಾಕೆ? ಇಫ್ ಮೈನಾರಿಟಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, churches, mosques and secular NGOs must undergo audits. The majority's largest body should too. No state benefits sought. The organization does not seek government land, tax-free public donations or grants, rendering registration legally optional. Public order and accountability, holds designated office bearers legally liable for public activities, route marches and statements. Decentralized philosophy. The Sangh views itself as an organic evolution of society, body of individuals, not a structured corporate monolith. ಓಕೆ, ನಾನು ಎಲ್ಲ ಇಂಡಿವಿಜುವಲ್ ಅಪ್ಪ, ನಾನು ಎಲ್ಲೂ ಸರ್ಕಾರದೇನು ಕೇಳಿಲ್ಲ, ನಿಮ್ದು ಅನುದಾನ ಕೊಡಿ ಅಂತ ಕೇಳಿಲ್ಲ, ದಾನ ಮಾಡಿ ನೀವು ಅಂತ ಕೇಳಿಲ್ಲ, ಟ್ಯಾಕ್ಸ್ ಫ್ರೀ ಮಾಡಿ ನನಗೆ ಅಂತ ಕೇಳಿಲ್ಲ. ಮತ್ತೆ ನನ್ನನ್ನು ಯಾಕೆ ತಂದು ಅಲ್ಲಿ ಕೂರಿಸ್ತಾ ಇದ್ದೀರಿ ನೀವು? ನೀವು ಯಾವ ದಾಸಯ್ಯ ಅಂತ ನಾನು ಕೇಳಲ್ಲ ನಿಮ್ಮನ್ನ. ಯಾವ ರೀತಿ ಸರ್ವೈವ್ ಆಗ್ತಾ ಇದ್ದೀರಾ ಏನು ಕೇಳಲ್ಲ. ನಿಮ್ಗೆ ಯಾಕಪ್ಪ ಕುತೂಹಲ? ಕಂಡೋರ್ ವಿಷಯ ನಿಮ್ಗೆ ಆಯ್ತು. ಸರ್ಕಾರ ನೀವು 50 ರೂಪಾಯಿ RSS ನಿಮ್ಗೆ ಕೊಟ್ಟಿದ್ರೆ, ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಪ್ರತಿ ವರ್ಷ ನಿಮ್ಗೆ 50,000 ರೂಪಾಯಿ ಕೊಡ್ತಾ ಇದ್ದೀನಿ, ಲೆಕ್ಕ ಕೊಟ್ಟು ನನಗಿದ್ದು ಅಂತ ಕೇಳ್ಬೇಕು ನೀವು. 50 ಪೈಸೆ ನಿಮ್ದು ಅಂಗ್ರಹಣ ಇಲ್ಲ ಅವ್ರಿಗೆ, ಹಂಗಿಲ್ಲ ಅವ್ರಿಗೆ. ಇದನ್ನ ಬೇರೆ ಧರ್ಮದ ಸಂಘಟನೆಗಳಿಗೆ ನೀವು ಇದೇ ರೀತಿಯ ಅವಕಾಶ ನಿಮ್ಮ ಸರ್ಕಾರದಿಂದ ನಾನು ತಗೋತಾರೆ, ಮಸೀದಿಗಳು, ಚರ್ಚ್ ನಿಮಗೆ NGO ಕೊಡ್ತಾರೆ. ಸೊ ಈ ತರದ್ದು ಇನ್ನೊಂದು ಯಾವ್ದೋ ಜಾತಿ ಸಮೂಹ, ಧರ್ಮ ಸಮೂಹ ಅವ್ರು ಸೇರ್ಕೊಂಡು ನಾವು ಈ ತರದ್ದು ಒಂದು ಇದ್ ಮಾಡ್ತೀವಿ. ಏನ್ ಮಾಡ್ತೀರಾ? ಇವಾಗ ಅಮ್ನೆಸ್ಟಿ ಯೂನಿವರ್ಸಿಟಿ ಇತ್ತಪ್ಪ, ಸರಿ, ಅಮ್ನೆಸ್ಟಿ ಯೂನಿವರ್ಸಿಟಿ ಅವರು ಏನ್ ಮಾಡ್ತಾ ಇದ್ರು? ಏನಾದ್ರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರ? ಕ್ಲೋಸ್ ಆಗಿ ಮಾಡಿಸ್ಬಿಟ್ರಿ. ಯಾಕೆ ಅಂದ್ರೆ ಇವ್ರನ್ನ ಸೆಂಟ್ರಲ್ ಗೌರ್ಮೆಂಟ್ ನ ಪ್ರಶ್ನೆ ಮಾಡ್ತಾ ಇದ್ರು ಅಂತ. ಸೊ ಅಮ್ನೆಸ್ಟಿ ಯೂನಿವರ್ಸಿಟಿ ನಿಮಗೆ ಫಂಡ್ ಮಾಡ್ತಿದ್ರು ಅಂತ. ನಮಗೆ ಇಲ್ಲಿ ಫಂಡ್ ಎಲ್ಲಿದೆ ತೋರಿಸಿ, ಮತ್ತೆ ನಮಗೆ ಫಂಡ್ ಮಾಡ್ತಿದ್ರೆ ತೋರಿಸಿ. ಓಕೆ, ಎಲ್ಲಿಂದ ಮಾಡಿದ್ದಾರೆ? ಸೊ ಈಗ ನಿಮ್ಮ ಪ್ರಶ್ನೆ ಮಾಡ್ತಾರೆ, RSS ಐಡಿಯಾಲಜಿ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಸೂರ್ಯ ಸೆಂಟ್ರಲ್ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾರಪ್ಪ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ನ ಮುಗಿಸ್ಬಿಟ್ರು ಅನ್ಕೊಳ್ಳಿ, ನೀವು ಅವತ್ತಿನ ಅಧಿಕಾರದ RSS ಮುಗಿಸ್ಬಿಡ್ಬೇಕಾಗಿತ್ತು. ಹಂಗಾದ್ರೆ ಈ ದೇಶದಲ್ಲಿ ಸ್ವತಂತ್ರ ನೀವು ಮತ್ತೆ ಇದನ್ನ ನಿಮ್ದು RSS ಗೆ ನಿಮ್ಮಲ್ಲಿರೋದೇ ಮೃದು ಧೋರಣೆ ಇದೆ. ಅಲ್ಲ, ಮೃದು ಸಾಫ್ಟ್ವೇರ್ ಇದ್ದಾರೆ RSS ಗೆ. ಈಗ ಮೃದು ನಿಮ್ ಸರ್ಕಾರ ಇದ್ದಾಗ RSS ಗೆ ನೀವು ಕೊಟ್ಟಿರೋ ಲ್ಯಾಂಡ್ ಹೇಳ ನಾನು ಲೆಕ್ಕ ಹೇಳ ನಿಮಗೆ. ಈಗ ಕೊಡಿ, ದಾಖಲೆ ಕೊಡಿ. RSS ಅಂತ ಬಂತಲ್ಲ, ಏನಂತ? ಈಗ RSS ಲ್ಯಾಂಡ್ ಅಥವಾ ಅದು ಸಂಘ ಪರಿವಾರದ ಲ್ಯಾಂಡ್? ಅಂಗಸಂಸ್ಥೆ ಅಂತಾರ ಅವರು. ಇದು ಬೇರೆ ಹೇಳಿ, ಲ್ಯಾಂಡ್ ಕೊಟ್ಟಿದ್ದು ಅಂಗಸಂಸ್ಥೆ. RSS ಅಂತ ಬ್ಯಾನರ್ ಇಲ್ಲ ನನಗೆ. ಹಂಗಾದ್ರೆ IT, ED ಇವೆಲ್ಲ ಏನ್ ಮಾಡ್ತಾ ಇದೆ? ಸೂರ್ಯ ಅಡ್ವೊಕೇಟ್ ಇದಾರೆ, ಕೇಸ್ ಹಾಕಿ. ಅದನ್ನ ಏನ್ ಮಾಡ್ತಾ ಇದೆ? ಬೇರೆಯವ್ರಿಗೆ ನಾನು ಕೇಳೋದು, ಸರ್ಕಾರದಿಂದ 50 ರೂಪಾಯಿ ದಾನ ತಗೊಂಡಿದ್ರೆ NGO, ಚರ್ಚು, ಮಸೀದಿ ಅಕೌಂಟಬಲ್, ಹಜ್ ಯಾತ್ರೆ, ಮಸೀದಿ ಕಾಣಿಕೆ ಕೊಡ್ತಾ ಇದ್ದೀನಿ, ನಾನು ನೆರವು ಕೊಡ್ತಾ ಇದ್ದೀನಿ, ಅದ್ರ ಉದ್ಧಾರ ಕೊಡ್ತಿದ್ದೀನಿ, ಮೌಲಿಕ ಸಂಬಳ ಕೊಡ್ತಾ ಇದ್ದೀನಿ, ಆಯ್ತಾ, ತಸ್ತಿ ಕೊಡ್ತಾ ಇದ್ದೀನಿ, ಅಕೌಂಟಬಲ್.
ಸರಿ ದುಡ್ಡು ಕೊಟ್ಟಿದ್ದು ಲೆಕ್ಕ ಕೊಡು ಅಂತ ಕೇಳ್ಬೋದು ಅವರು. RSSಗೆ ಯಾರೇನು ಕೊಟ್ಟಿದ್ದೀರಾ ಅಂತಾರೆ. ನನ್ನ ಅಂಗಸಂಸ್ಥೆಗೆ ಯಾರಿಗೋ ಕೊಟ್ಟಿದ್ದೀರಪ್ಪ, ನಂದೇನೋ ವಿಚಾರಗಳಿದೆ, ಅದಕ್ಕೆ ನಾನು ಹೊಣೆ ಅಲ್ಲ, ನಾನು ಇಂಡಿವಿಜುವಲ್ ಆಗಿ ಮಾಡ್ಕೊಂಡಿರೋ ಒಂದು ಗ್ರೂಪ್ಗಳು ಅಂತಾರೆ ಅವರು. ಉತ್ತಮ ಅಂತ ಪ್ರಶ್ನೆ ಕೇಳಿದ್ದೀರ ರಮಾಕಾಂತ್ ಸರ್. ದಯಮಾಡಿ ಒಂದು ನಿಮಿಷ ನನಗೆ ಅವಕಾಶ ಕೊಡಿ. ನೋಡಿ, ನಾ ಒಂದು 6-7 ವರ್ಷಗಳ ಹಿಂದೆ ಓಕೆ ಏನು ಹೊರನಾಡು ಮತ್ತು ಶ್ರೀಗಳಿದ್ದಾರೆ, ಹೊರನಾಡು ಶೃಂಗೇರಿ ಭಾಗದಲ್ಲಿ ವಿಪರೀತ ಮಳೆ ಬಂದು ಮರಗಳೆಲ್ಲ ಬಿದ್ದು ರಸ್ತೆಗಳೆಲ್ಲ ಹಾಳಾಗಿ ಇದಾಗಿತ್ತು. ನಮ್ಮಲ್ಲಿ ನಾನು ಟ್ರಾವೆಲ್ಸ್ ಅಸೋಸಿಯೇಷನ್ ಅಲ್ಲಿ ಇರೋದ್ರಿಂದ ಸಾಕಷ್ಟು ಜನ ಡ್ರೈವರ್ಗಳು ಅಣ್ಣ ಈ ರೀತಿ ಆ ಭಾಗದಲ್ಲಿ ನಮಗೆ ದಿನ ಬೆಳಗಾದ್ರೆ ಟ್ರಿಪ್ಗಳು ಸಿಕ್ಕಿದಾಗ ಅನ್ನ ಕೊಡ್ತಾ ಅಂತಕ್ಕಂಥ ಜಾಗ ಅದು, ಆ ಭಾಗದಲ್ಲಿ ಈ ರೀತಿ ಆಗಿದೆ ಅಂದಾಗ ನಾವು ಸುಮ್ಮನೆ ಒಬ್ರಿಗೊಬ್ರು ತೀರ್ಮಾನ ಮಾಡಿದ್ವಿ, ಹೋಗ ಆ ಭಾಗದಲ್ಲಿ ಯಾರಿಗಾದ್ರೂ ಪಾಪ ನಾವು ಸಹಾಯ ಮಾಡೋಣ ಅಂತ ಹೇಳಿ. ರಮಾಕಾಂತ್ ಸರ್ ಸತ್ಯವನ್ನು ಹೇಳ್ತಾ ವಿತ್ ದಾಖಲಾತಿ ಬೇಕಂದ್ರೆ ಫೋಟೋಗಳು ಸಮೇತ ಕೊಡ್ತೀನಿ. ನಾವು ಒಂದ್ಸತಿ ಶುರು ಮಾಡಿದ್ಮೇಲೆ ಟವಲ್ಗಳು, ಸ್ವೆಟರ್ಗಳು, ಚಪಾತಿಗಳು, ಚಟ್ನಿ ಪುಡಿಗಳು, ಅಕ್ಕಿ, ಬೇಳೆ, ಮತ್ತೆ ನಿಮಗೆ ಪಾಕಿಸ್ತಾನದಲ್ಲಿ ಸಮಸ್ಯೆ ಆದಾಗ ಭಾರತೀಯರು ಕೊಟ್ಟಿದ್ದೀವಿ, ಕಂಬಳಿ ಸೇರಿಸ್ಕೊಟ್ಟಿದ್ದೀವಿ. ಭಾರತ ಬಂದ್ರೆ ಬೇರೆ ಬೇರೆ ನಾವು ಒಂದು ಬಸ್ ಕೊಟ್ಟ ತಗೊಂಡೋಗ್ಬಿಟ್ಟು 3 ದಿನ ನಾವು ಯಾವ ರೀತಿ ಅಂತಂದ್ರೆ ನಮ್ಗೋಗಕ್ಕೆ ಆ ರಸ್ತೆಗಳಲ್ಲಿ ನಮ್ಗೆ ಸಮಸ್ಯೆ ಆಗಿತ್ತು. ಎಲ್ಲಾ ಕಡೆ ನಮ್ ಕೈಲಾದಷ್ಟು ಕೊಟ್ಟು ಕೊನೆಗೆ ಒಂದಿಷ್ಟು ಅಕ್ಕಿ ಉಳಿತು. ಹೊರನಾಡು ದೇವಸ್ಥಾನದಲ್ಲಿ ತಾಯಿ ಸನ್ನಿಧಿಗೆ ಕೊಟ್ಬಿಟ್ಟು ಬಂದ್ವಿ. ನೋಡಿ, ಮನುಷ್ಯನಿಗೆ ತನ್ನದೇ ಆದಂತ ಒಂದು ಸಾಮಾಜಿಕ ಕಳಕಳೆ ಪ್ರತಿಯೊಂದು ಮನುಷ್ಯರಲ್ಲೂ ಇರುತ್ತೆ. ಮಾಡ್ಲಿ ಬಿಡಿ, ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗಾಗಿ ಯಾಕೆ ಮಾಡಬಾರ್ದು? ಸಂದರ್ಭದಲ್ಲಿ ಯಾಕೆ ಇವನ್ನೆಲ್ಲ ಕೇಳಿ ಲೀಗಲ್ ಪ್ರಿವಿಲೇಜಸ್, ಕಾನೂನಾತ್ಮಕ ಸೌಕರ್ಯ, ಸವಲತ್ತು, ದಾನಗಳನ್ನು ಪಡೆದುಕೊಳ್ಳದ ಹೊರತು ಯಾರೆಂಥ ಸಂಘಟನೆ ಆದರೂ ಮಾಡ್ಕೊಳ್ಬಹುದು ಅಂತೇಳಿ. RSS ರೂಪದಲ್ಲಿಯೇ ಬೇರೆ ಸಂಘಟನೆಗಳಾಗ್ಬೋದಾ? ಓಕೆನಾ ನಿಮ್ಗದು? ಬೇರೆಯವರು ನಾವು ಇಂಡಿವಿಜುವಲ್ಸ್ ಇದ್ದೀವಿ, ನಾವು ಯಾರಿಂದೇನು ತಗೊಳ್ಳಲ್ಲ, ನಾವು ಬೋಧನೆ ಮಾಡ್ತೀವಿ, ಮಂತ್ರ ಹೇಳ್ಕೊಡ್ತೀವಿ. ಇವಾಗ ಆಗೋದಿಲ್ಲ, ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಆಗೋದಿಲ್ಲ. ಅದು ಕಾನೂನು ಒಳಗೆ ಬರುತ್ತೆ. ಓಕೆ, ಅದು ಕಾನೂನು ಒಳಗೆ. ಈಗ ಸ್ವಾತಂತ್ರ್ಯ ಬಂದ್ಮೇಲೆ ಸಂವಿಧಾನ ಅಲ್ವಾ ಗುರುಗಳೇ? ಸ್ವಾತಂತ್ರ್ಯ ಬಂದ್ಮೇಲೆ ಸಂವಿಧಾನ ಬಂದ್ ನಾವೆಲ್ಲರೂ ಅದ್ರ ಅಂಡರೇ ತಾನೆ. ಮೂಲಭೂತ ಕರ್ತವ್ಯ, ಮೂಲಭೂತ ಹಕ್ಕು, ಪೂರ್ವದಲ್ಲಿದ್ದ ಒಂದು ಸಂಘಟನೆಗೆ ಸನ್ಮಾನ್ಯ ಜವಾಹರ್ಲಾಲ್ ನೆಹರೂಜಿ ಅವರು ಅಥವಾ ಸನ್ಮಾನ್ಯ ಇಂದಿರಾಜಿ ಅವರೇ ತಕರಾರು ಮಾಡಿಲ್ಲ. ಅವರೇ RSS ಪ್ರೇಮಿಗಳಿರ್ಬೇಕು, ಅದಕ್ಕೆ ಪೂರ್ತಿ ಕ್ರಮ ತಗೊಳ್ಳಿಲ್ಲ ಅವರು ಅಂತ. ಇವಾಗ ಬೇರೆಯವರು ಮಾಡ್ಲಿ ಬಿಡಿ, ಬೇರೆ ಸಂಘಟನೆ ಅವರ ಪಿತೃಶ್ರೀಗಳೇ ರಾಜಕೀಯದಲ್ಲಿದ್ದವರು, ಅವರೇ ಪ್ರಶ್ನೆ ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಅಲ್ಲ, ಅವ್ರು ಕ್ವಶನ್ ಮಾಡ್ಲಿಲ್ಲ ಅಂದ್ರೆ ಇವ್ರು ಕ್ವಶನ್. ಥ್ಯಾಂಕ್ ಯು ರಾಜಶೇಖರಾನಂದ ಶ್ರೀಗಳೇ, ಉಜ್ಜದಹಿ ಮಠದಿಂದ ಜಾಯ್ನ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮಾತನಾಡೋದಕ್ಕಾಗಿ ತಾವು. ಥ್ಯಾಂಕ್ ಯು ಸೂರ್ಯ. ಥ್ಯಾಂಕ್ ಯು ಇನ್ನೊಂದು ಕಡೆ ನಾಗೇಂದ್ರ ಬಾಬು ಅವರೇ, ತಮಗೆ ಒಂದು ಡಿಬೇಟಲ್ಲಿ ಪಾಲ್ಗೊಂಡು ಮಾತಾಡೋದಕ್ಕಾಗಿ. ವೆಯ್ಟ್ ಮಾಡೋಣ. ಇಂಥ ಒಂದು ವಿಚಾರಗಳಲ್ಲಿ ಇದು ಪ್ರತಿದಿನದ ಸರ್ಕಾರದಾಗಲೂ ಕೂಡ ಒಂದು ಹಂತಕ್ಕೆ ಯಾರೊಬ್ಬರು ಯಾರೋ ಜಗಳ ಆಡ್ತಿರ್ತಾರೆ. ಇದು ನನ್ನ ಸೈಟು ನನ್ನ ಜಾಗ, ನನ್ನ ಜಮೀನು ಅಂತ ಜಗಳ ಆಡ್ತಾನೆ ಇರ್ತಾರೆ. ಎಷ್ಟು ದಿನ ಜಗಳ ಆಡ್ತೀರಿ? ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇದು ನಂದು ಒಡ್ಡು, ಇದು ನನ್ನ ಭಾಗ. ಏನು ಮಾಡ್ತಾನೆ? ಅಲ್ಟಿಮೇಟ್ಲಿ ಕೋರ್ಟ್ಗೆ ಹೋಗ್ತಾನೆ ಅವನು. ಕೋರ್ಟ್ ಬರ್ತಾರೆ, ಮೆಜರ್ ಮಾಡ್ತಾರೆ, ಇಲ್ಲಪ್ಪ ಇದು ಇಷ್ಟು ಅವನಿಗೆ ಸೇರಿದ್ದು, ಇಷ್ಟು ನಿನಗೆ ಸೇರಿದ್ದು, ಫಿನಿಶ್. ಇದು ಕೋರ್ಟ್ಗೂ ಹೋಗಲ್ಲ ಇವ್ರದ್ದೊಂದು ಲಾಜಿಕಲ್ ಎಂಡ್ಗೂ ತೊಗೊಂಡು ಬರಲ್ಲ. ಬರೀ ಮಾತಿಗೆ ಮಾತ್ರ ನಡೀತಿರ್ತಕ್ಕಂಥ ವಿದ್ಯಮಾನಗಳ ಇದರ ಹಿಂದೆ ರಾಜಕೀಯ ಇದೆಯಾ, ಅಥವಾ ನಿಜವಾದಂತಹ ನಾನು ಇದನ್ನು ವಿರೋಧಿಸುವುದರಲ್ಲಿ ನನ್ನ ರಾಜಕೀಯ ಅಸ್ತಿತ್ವ ಇದೆ ಅನ್ನೋ ಒಂದು ಪ್ರಶ್ನೆ ಇದೆಯಾ? ಅಥವಾ ಅವರು ಉತ್ತರ ಕೊಡಬೇಕಾದರೂ ಒಂದು ರಿಜಿಸ್ಟ್ರೇಷನ್ ತಾನೇ ಬಿಡ್ರಿ, ಮಾಡಿಸ್ಕೊಂಡ್ಬಿಡ್ತೀನಿ ಬಿಟ್ರೆ ಅದೇನಾಗ್ಬಿಡುತ್ತೆ, ಇದು ಅವರಾದರೂ ಮುಂದೆ ಬರಬೇಕಲ್ವಾ? ಈ ಜಿಜ್ಞಾಸೆ ಹೀಗೆ ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.